ವಾಕ್ಯ ನಾವು ಕೇಳ್ತೇವೆ. ಎಫೆಸ ಗ್ರಂಥ 5:19. ಎಫೆಸ 5:19 ಓದಿ. ಎಫೆಸಿಯನ್ ಚಾಪ್ಟರ್ 5:19 5:19. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಈಗ ಹೇಳುತ್ತೆ. ಮತ್ತೆ ಅದನ್ನ ಹೇಳಿ ಸಿಸ್ಟರ್, ಆತ್ಮ ಸಂಬಂಧವಾದ ಮಾತುಗಳಿಂದ ಅನ್ನೋದನ್ನ ತಿರುಗಿ ಹೇಳಿ. ಆತ್ಮ ಸಂಬಂಧವಾದ ಪದಗಳಿಂದಲೂ ಸಾಕಮ್ಮ. ಇವತ್ತಿನ ವಾಕ್ಯ ಏನಂದ್ರೆ, ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಿರಿ. ಆತ್ಮ ಸಂಬಂಧವಾದ ಮಾತುಗಳಿಂದಲೂ, ಆತ್ಮ ಸಂಬಂಧವಾದ ಮಾತುಗಳಿಂದಲೂ. ಹಲ್ಲೆಲೂಯಾ. ನೋಡಿ, ನಾವೇನ್ ಮಾತಾಡ್ತಾ ಇದ್ದೀರಿ? ಆತ್ಮ ಸಂಬಂಧವಾದ ಮಾತುಗಳು, ಲೋಕದ ಮಾತುಗಳು, ತಮಾಷೆ ಮಾತುಗಳು, ಜೋಕ್ಸ್ ಮಾತುಗಳು, ಡಬಲ್ ಮೀನಿಂಗ್ ಮಾತುಗಳು, ಸೀರಿಯಲ್ ಸಿನಿಮಾ ಮಾತುಗಳು, ಹೀರೋಯಿನ್ ಮಾತುಗಳು, ಮನುಷ್ಯರ ಮಾತುಗಳು, ಈ ಲೋಕ ಸಂಬಂಧ ಕಾರ್ಯಗಳ, ರಾಜಕೀಯ, ಸಿನಿಮಾ, ಮನುಷ್ಯರು, ಅಕ್ಕ ಪಕ್ಕದವರು, ಎದುರು ಬದ್ರು, ನಮ್ಮನೆಯವರದೇ, ಯಾವಾಗಲೂ ಮನುಷ್ಯರ ಬಗ್ಗೆ ಮಾತಾಡ್ತೀರಾ. ಆತ್ಮ ಸಂಬಂಧವಾದ ಮಾತುಗಳು, ಆತ್ಮ ಸಂಬಂಧವಾದ ಮಾತುಗಳು ಅಂದ್ರೆ ದೇವರ ಮಾತುಗಳು. ಆತ್ಮನು ಅಂದ್ರೆ ಪವಿತ್ರಾತ್ಮನು. ಪವಿತ್ರಾತ್ಮನು ಎಲ್ಲಿಂದ ತಕೊಂಡು ನನ್ನನ್ನ ಮಹಿಮೆ ಪಡಿಸ್ತಾರಂತೆ ಯೇಸು ಕ್ರಿಸ್ತನ್ ಹೇಳಿದ್ನು, ನನ್ನದ್ರೊಳಗಿಂದ ತಕೊಂಡು ನನ್ನನ್ನೇ ನಿಮ್ ಮುಂದ್ಗಡೆಯಲ್ಲಿ ಮಹಿಮೆ ಪಡಿಸ್ತಾನೆ. ಆತ್ಮನು ಯೇಸುವಲ್ಲಿರೋ ಮಾತುಗಳನ್ನ ತಕೊಂಡು ಯೇಸುವನ್ನೇ ಘನಪಡಿಸ್ತಾರಂತೆ. ಪವಿತ್ರಾತ್ಮನು ಯೇಸು ಕ್ರಿಸ್ತನನ್ನ ಕುರಿತು, ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನ ಕುರಿತು ಕೊಟ್ಟಂತ ಸಾಕ್ಷಿ ಮಹಿಮೆ. ನಾವೇನ್ ಮಾತುಗಳು ಮಾತಾಡ್ತಾ ಇದ್ರಿ? ನಾವ್ ಯಾವ ಮಾತುಗಳು ಮಾತಾಡ್ತಾ ಇದ್ರಿ? ಕೂತ್ಕೊಂಡು ಕಚಡ ಮಾತುಗಳ, ಗಲೀಜ್ ಮಾತುಗಳ, ಏಕವಚನ ಮಾತುಗಳ, ಮರ್ಯಾದೆ ಇರೋ ಮಾತುಗಳ, ಆಮೇಲೆ ವ್ಯರ್ಥ ಮಾತುಗಳ, ಕೆಲಸದ ಬಾರದೇ ಇರೋ ಮಾತುಗಳ, ನಮ್ಮ ನರಕಕ್ಕೆ ಕರ್ಕೊಂಡು ಹೋಗೋ ಮಾತುಗಳ, ಅನ್ಯಾಯವಾದ ಮಾತುಗಳು ಮಾತಾಡ್ತಾ ಇದ್ದೀರಾ? ಯಾರನ್ನ ಅವಮಾನ ಮಾಡೋ ಮಾತುಗಳು ಮಾತಾಡ್ತಾ ಇದ್ದೀರಾ? ಯಾರನ್ನ ನಿಂದಿಸಿ ಗೇಲಿ ಮಾಡೋ ಮಾತುಗಳು ಮಾತಾಡ್ತೀರಾ? ಯಾರ ಏಕತೆಯನ್ನ, ಬಣ್ಣನ, ಆಕಾರನ, ಹೆಸರನ್ನ, ಅವ್ರ ಮನೆಯನ್ನ ಕುರಿತು ನಾವು ಮಾತಾಡ್ತೀರಾ? ಅವ್ರ ಉದ್ಯೋಗನ ಎತ್ತಿ ಮಾತಾಡ್ತೀರಾ? ಇದನ್ನೆಲ್ಲ ನಾವೇನಾದ್ರೂ ಮಾತಾಡಿದ್ರೆ ಖಂಡಿತವಾಗ್ಲೂ ಪಾಪ. ಆತ್ಮ ಸಂಬಂಧವಾದ ಮಾತುಗಳು ಅಲ್ಲ. ಆತ್ಮ ಸಂಬಂಧವಾದ ಮಾತುಗಳು ಯಾವ ನಾವು ನೋಡೋಣ. ಈಗ ನಾವು ಒಬ್ರಿಗೊಬ್ರು ಏನ್ ಮಾತಾಡ್ಕೋಬೇಕಂತೆ? ಆತ್ಮ ಸಂಬಂಧವಾದ ಮಾತುಗಳಿಂದ ಒಬ್ರೊಬ್ರು ಮಾತಾಡ್ಕೋಬೇಕು. ಆದ್ರೆ ನಾವು ಕೂಡಿರುವಾಗ ಯಾರ ಬಗ್ಗೆ ಮಾತಾಡ್ತೀವಿ? ಲೋಕದ ಮಾತುಗಳ, ಬೇರೆ ಸಿಸ್ಟರ್ ಬಗ್ಗೆನಾ, ಬೇರೆ ಪಾಸ್ಟರ್ ಬಗ್ಗೆನಾ, ಬೇರೆ ಪಾಸ್ಟರ್ಮ ಬಗ್ಗೆನಾ, ಬೇರೆ ಚರ್ಚ್ ಬಗ್ಗೆನಾ, ಇಲ್ಲ ನಮ್ಮ ಚರ್ಚಲ್ಲಿರೋ ಪಾಸ್ಟರ್ಮ ಬಗ್ಗೆನಾ, ಇಲ್ಲ ಬೇರೆ ಬಿಲೀವರ್ ಬಗ್ಗೆನಾ, ಬ್ರದರ್ ಬಗ್ಗೆನಾ, ಸಿಸ್ಟರ್ ಬಗ್ಗೆನಾ? ಏನ್ ಮಾತಾಡ್ತೀವಿ ನಾವು? ನಿಜವಾಗ್ಲೂ ಒಂದು ಬ್ರದರ್, ಒಂದು ಸಿಸ್ಟರ್ ಇರುವಾಗ, ಒಂದು ಪಾಸ್ಟರ್ ಇರುವಾಗ, ಒಂದು ಕ್ರೈಸ್ತ ಕುಟುಂಬ, ಇನ್ನೊಂದು ಕ್ರೈಸ್ತ ಕುಟುಂಬ ಇರುವಾಗ, ಒಂದು ಸಭೆ ಇನ್ನೊಂದು ಸಭೆ, ಒಂದು ಬೋಧಕ ಇನ್ನೊಂದು ಬೋಧಕ ಕೂತಿರುವಾಗ ನಾವು ಲೋಕದ ಮಾತುಗಳು, ಲೋಕದ ಕಾರ್ಯಗಳು, ವ್ಯರ್ಥ ಮಾತುಗಳು ಮಾತಾಡಬಾರ್ದು. ದೇವರ ಮಾತುಗಳು ಮಾತಾಡಬೇಕು. ಹಲ್ಲೆಲೂಯಾ. ಯಾವುದು ದೇವರ ಮಾತುಗಳು? ಒಂದು ಪ್ರವಾದನೆ. ಹೇಳಿ, ಪ್ರವಾದನೆ. ದೇವರ ಆತ್ಮನ ಮಾತುಗಳಲ್ವಾ? ದೇವರ ಆತ್ಮದಿಂದ ತಾನೇ ಪ್ರವಾದನೆ, ಪ್ರಾಪರ್ಟಿಕ್ ವರ್ಡ್ಸ್ ಬರೋದು. ಆಮೇಲೆ 2 ವಾಣಿಗಳನ್ನ, ಏನು? ಅನ್ಯ ಭಾಷೆ ಪ್ರೇಯರು, ದೇವದೂತರ ಮಾತುಗಳು, ಆಮೇಲೆ ಆತ್ಮನ ಮಾತುಗಳು. 2, 3 ಪ್ರಸಂಗ ಮಾಡೋದು, ಸ್ಟೀಚ್ ಮಾಡೋದು. ಪುಲ್ಪಿಟ್ ಅಲ್ಲಿ ನಿಂತು ಒಂದು 10 ಜನಕ್ಕೆ, ಒಂದು 3 ಜನಕ್ಕೆ, ಒಂದು ಒಬ್ಬರಿಗೆ, 1,00,000 ಜನಕ್ಕೆ, 10,000 ಜನಕ್ಕೆ ದೇವರ ವಾಕ್ಯವನ್ನ ಹಾಸ್ಪಿಟಲ್, ಮನೆಯಲ್ಲೋ, ಚರ್ಚಲ್ಲೋ, ಒಂದು ಫೀಲ್ಡ್ ಅಲ್ಲೋ ದೇವರ ಬಗ್ಗೆ ಬೋಧಿಸೋದನ್ನ ಪ್ರಸಂಗ ಅಂತಾರೆ, ಟೀಚಿಂಗ್. 4ನೇದು ಪ್ರಕಟಣೆ. ಏನಾದ್ರೂ ನಿಮಗೆ ದೇವರು ಗೋಚರ ಪಡಿಸಿದ್ರೆ ಅದನ್ನ ಹೇಳೋದು ಆತ್ಮ ಸಂಬಂಧವಾದ ಮಾತುಗಳು. 5 ಆಮೇಲೆ ಸುವಾರ್ತೆಯನ್ನು ಹೇಳೋದು ಆತ್ಮ ಸಂಬಂಧವಾದ ಮಾತುಗಳು. ನೆಕ್ಸ್ಟ್ 6ನೇದು ನಿತ್ಯ ಜೀವದ ಬಗ್ಗೆ ಮಾತಾಡೋದು, ಆತ್ಮ ಸಂಬಂಧವಾದ ಮಾತುಗಳು. ಪಾಪದ ಜೀವಿತವನ್ನ ಕುರಿತು ಮಾತಾಡಿ ಅದನ್ನು ನಮ್ಮಿಂದ ತೆಗೆದುಹಾಕಿ, ಪಾಪ ಅಂದ್ರೆ ಇದು ಕೆಟ್ಟದ್ದು, ಇದು ಸರಿ ಇಲ್ಲ, ಇದು ಬೈಬಲ್ ಒಪ್ಪಲ್ಲ, ಇದು ಬೈಬಲ್ ಒಪ್ತಾ ಇದೆ, ಇದು ಆತ್ಮ ಸಂಬಂಧವಾದ ಮಾತುಗಳು. ಹಲ್ಲೆಲೂಯಾ. ಯಥಾರ್ಥವಾದ ಮಾತುಗಳು ದೇವರ ಬಗ್ಗೆ. ನೀನು ನಿನ್ ಜೊತೆಲಿರೋರು, ನಿನ್ ಎದುರು ಬಂದರು, ನಿನ್ ಸಭೆಯವರ ಜೊತೆ ದೇವರ ಬಗ್ಗೆ ಯಥಾರ್ಥವಾಗಿ ಮಾತಾಡಬೇಕು. ಆಮೇಲೆ ಯೋಬ ಬಿದ್ದೋಗ್ಬಿಟ್ಟಿದ್ದ ರೋಗದಲ್ಲಿ,
ಶೋಧನೆಯಲ್ಲಿ ಹೆಂಡತಿ ಮಕ್ಕಳನ್ನ, ಕುಟುಂಬನ, ಸಂಸಾರನ, ಆಸ್ತಿನ, ಆರೋಗ್ಯನ ದೇವ್ರು ಬಿಟ್ಟು ಮಿಗಿದೆಲ್ಲ ಕಳ್ಕೊಂಡಿದ್ದ. ದೇವ್ರು ಬಿಟ್ಟು ಮಿಗಿದೆಲ್ಲ ಕಳ್ಕೊಂಡಿದ್ದ. ಒಂದು 35 ಅಧ್ಯಾಯದಲ್ಲಿ ಅವರ ಸ್ನೇಹಿತರು ಆ ಯೋಬನ್ನ ಚುಚ್ಚಿ 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 ಮಾತಾಡ್ತಾರೆ. ದೇವ್ರ ಬಗ್ಗೆ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಜ್ಞಾನ ಅಜ್ಞಾನ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಯೋಬ ಎಲ್ಲ ದೇವರೆಲ್ಲ ನೋಡ್ತಾ ಇದ್ದ. ಕೆಲಸಕ್ಕೆ ಬಾತಿರ ಮಾತಾಡೋ ಇವನ್ ಯಾರು? ಆಮೇಲೆ ಯವನಸ್ಥರು ಯಾರು? ಮೊದಲು 3 ಸ್ನೇಹಿತರು ಯೋಬನಿಗಿಂತ ಮುದುಕರವರು, ಯೋಬನಿಗಿಂತ ವಯಸ್ಸಾಗಿರೋರು, ಯೋಬನಿಗಿಂತ ಅವ್ರ ಮಾತಾಡಮೇಲೆ ಒಬ್ಬ ಯವನಸ್ಥರು ಮಾತಾಡ್ದ. ಬಂದು ಬಿರುಗಾಳಿಯಲ್ಲಿ ದೇವರು ಯೋಬನ ಹತ್ರ ಮಾತಾಡಿ, ಇವನ್ ಯಾರು? ಆಮೇಲೆ ಅಜ್ಞಾನವನ್ನ ಜ್ಞಾನವನ್ನಾಗಿ ಮಾತಾಡೋ ಇವನ್ ಯಾರು? ಅದಾದ್ಮೇಲೆ ಯೋಗನ ಹತ್ರ ಬಂದ. ಯೋಗನನ್ನ 10 ಪ್ರಶ್ನೆಗಳನ್ನ ಮಾಡಿದ. 100 ಪ್ರಶ್ನೆಗಳಿಗೆ ಒಂದು ಉತ್ತರ ಕೊಡಕ್ಕಾಗಿಲ್ಲ. 3 ಸ್ನೇಹಿತರ ಹತ್ರ ಬಂದ. ಆಮೇಲೆ ನನ್ನ ಯೋಗನ್ ತರ ನೀವು ಯಥಾರ್ಥವಾಗಿ ಮಾತಾಡಿಲ್ಲ. ಏನಲ್ಲ ಜನ ಓದಿದ್ರ ವಾಕ್ಯ, ನನ್ನ ಯೋಗನ್ ತರ ನೀವು ಯಥಾರ್ಥವಾಗಿ ಮಾತಾಡಿಲ್ಲ. ನನ್ನ ಬಗ್ಗೆ ನನ್ನ ಯೋಗ ಮಾತಾಡೋದಲ್ಲ ನಿಮ್ಮ ಹತ್ರ, ಹಂಗೆ ನೀವು ಮಾತಾಡಿಲ್ಲ. ನಾವು ಯಾರ ಹತ್ರ ದೇವರ ಬಗ್ಗೆ ಯಥಾರ್ಥವಾಗಿ ಮಾತಾಡಬೇಕು. ಏನು ಕುಲಂಕುಶ, ಬೇಸಿಗೆ, ಕಳವಳ, ಏನು ನಾನು, ನಂದು, ನನ್ನ ಪೊಸಿಷನ್, ನನ್ನ ಮನೆ ಎಂಥದ್ದು, ನನ್ನ ಇಂಥ ಭಾಷೆ, ನಾನು ಇಂಥ ಕುಲದವನಂತ ಎಲ್ಲ ಮರೆತು ಬಿಟ್ಟು ದೇವ್ರ ಬಗ್ಗೆ ಬಡವರು, ಶ್ರೀಮಂತರು, ನಿರ್ಗತಿಕರು, ಬಡವರು, ವಿಧಿವೀರು, ಯಾರನ ಆಗಿರ್ಲಿ, ಎಂಥವ್ರನ ಆಗಿರ್ಲಿ, ಆಮೇಲೆ ಅವರು ರೋಡಲ್ಲಿರೋರು, ಮನೆ ಇರೋರು, ಇಲ್ದಿರೋರು, ಒಳ್ಳೆ ಬಿಲ್ಡಿಂಗು, ಮನೆನೇ ಇಲ್ಲೋ, ಬಾಡಿಗೆ ಮನೆ, ಲೀಸ್ ಮನೆನೋ, ಅದೇನು ನೋಡಿದಿರಾ, ಯಾವ ಕಲ್ಲರ್ ನೋಡಿದ್ರೆ ದೇವ್ರ ಬಗ್ಗೆ ಯಥಾರ್ಥವಾಗಿ ಮಾತಾಡ್ಬೇಕು. ಅದೇ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಎಂತೆಂತ ದೊಡ್ಡ ದೊಡ್ಡ ಮನೆಗಳು ಮಾತಾಡ್ತಾರೆ ಗೊತ್ತಾ? ಎಷ್ಟೆಷ್ಟು ರಿಚ್ ಅವ್ರ ಓನರ್, ಆಫೀಸರ್ಸ್ ದೇವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವಾಗ ಅವ್ರು ಫೋನ್ ಮಾಡ್ತಾರೆ, ಕರ್ಸ್ಕೊಂತಾರೆ. ಅಲ್ಲ ಅವ್ರು ಬರ್ತಾರೆ ನನ್ನ ಮನೆಗೆ. ಆಮೇಲೆ ಬಂದ್ಬಿಟ್ಟು ಕುತ್ಕೊಂಡು ದೇವ್ರ ವಾಕ್ಯನ ಕೇಳ್ತಾರೆ. ಇಲ್ಲ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಫೋನಲ್ಲಿ ಕೇಳ್ತಾರೆ, ಏನಾರ ಕನ್ಫ್ಯೂಷನ್ಸ್. ನಾನು ಯಥಾರ್ಥವಾಗಿ ಮಾತಾಡ್ತಾ ಇರ್ತೀನಿ ಅಷ್ಟೇ ದೇವ್ರ ಬಗ್ಗೆ. ಪ್ರೈಸ್ ಅಲ್ಲ, ಚೆನ್ನಾಗಿ ಕೇಳಿ. ನೆಕ್ಸ್ಟು ಆತ್ಮನ ಏನ್ ಇವತ್ತು ಮೆಸೇಜ್ ಅಲ್ಲಿ ಎಲ್ಲರೂ ಬಾಯ್ತಾರೆ, ಆತ್ಮ ಸಂಬಂಧ ಮಾತುಗಳಿಂದ ಒಬ್ರೊಬ್ರು ಮಾತಾಡ್ತಾರೆ. ನೆಕ್ಸ್ಟ್ ಯಥಾರ್ಥ ಆದ್ಮೇಲೆ ಆತ್ಮ ಸಂಬಂಧವಾದ ಮಾತುಗಳು ಯಾರು ಅಂದ್ರೆ ನಂಬಿಕೆ ಮಾತುಗಳು. ಏನ್ ಮಾತುಗಳು? ದೇವರು ಇದ್ದಾನೆ, ದೇವರು ನಮ್ಮವ್ರನ್ನ ಕಾಪಾಡ್ತಾನೆ, ದೇವರು ಕೈ ಬಿಡೋದಿಲ್ಲ, ದೇವರು ಸ್ವಸ್ಥ ಮಾಡ್ತಾನೆ, ದೇವರು ಸಂತಾನ ಕೊಡ್ತಾನೆ, ದೇವರು ಮನೆಯನ್ನ ಕಟ್ಕೊಡ್ತಾನೆ, ದೇವರು ನನ್ನ ಮಗನಿಗೆ ಮಗಳಿಗೆ ಹುಡುಗನ ಹುಡುಗಿನ ಏರ್ಪಡಿಸ್ತಾನೆ. ನಾನ್ ಬಿಸ್ನೆಸ್ ಅಲ್ಲಿ ಮೇಲ್ಗಡೆ ಬರ್ತೀನಿ, ಪರಲೋಕ ಇದೆ, ನರಕ ಇದೆ. ದೇವರು ನನಗಿರೋದ್ರಿಂದ ಸೈತಾನ, ಮಾಟ, ಮಂತ್ರ, ದುಷ್ಟ ಶಕ್ತಿ ನನ್ನೇನು ಮಾಡಲ್ಲ. ಯಾವ ರೋಗಕ್ಕೆ ನಾನು ಭಯ ಪಡೋದಿಲ್ಲ. ದೇವರು ನನ್ನ ಪರ ಇದ್ದಾನೆ. ಮನುಷ್ಯ ಹೇಳಿದಲ್ಲ, ಅವ್ನಿಗೆ ಇದ್ದಿದ್ದ ರೋಗ ಬೋಕಿಗಳಲ್ಲಿ ಗೀಚ್ಕೊಂತಾ ಇದ್ದಂತೆ ಮೈಯೆಲ್ಲ, ಟೈಮೇ ಇರ್ತಾ ಇಲ್ಲ. ಇಲ್ಲಾದ್ಮೇಲೆ ಇಲ್ಲಿ, ಇಲ್ಲಾದ್ಮೇಲೆ ಇಲ್ಲಿ, ಇಲ್ಲಾದ್ಮೇಲೆ ಇಲ್ಲಿ ಅಂತಾನೆ ಇದ್ದಂತೆ. ನೆಬೆಯಲ್ಲಿ ಬೋಕೆ ತಕೊಂಡು ಹೊಡೆದೋಗಿರೋ ಹೆಂಚು ತಕೊಂಡು ಪಾಟಿದು ಅಲ್ಲೆಲ್ಲುಯ್ಯ ಅದನ್ನ ತಕೊಂಡು ಗೀಚ್ಕೊಂತಾನೆ ಇದ್ದಂತೆ ಯೋಬ. ಅಂತ ರೋಗ ಅವನು ಬಂದಿದ್ದು. ಸಂಪತ್ತು ಕೂಡ ಪುರ್ಸೊತ್ತಿರ್ಲಿಲ್ಲ ಅವನು. ಏನು 24 hours ಉರಿ, ನಿದ್ರೆಯಲ್ಲಿ ಕೂಡ ನಿದ್ರೆ ಕೂಡ ಮಾಡದೇ ಇಲ್ಲ ಪಾಪ. ತರ ಬೋಕಿ ಇರ್ತೈತಲ್ವಾ, ಹೊಡೆದೋಗಿರೋ ಪೀಸ್ ಎತ್ಕೊಂಡು ಕೆರ್ಕೊಂತ ಇದ್ದಂತೆ ನವೆಗೆ. ನಮ್ಗೆ ಏನಾನ ಅಲರ್ಜಿ ಆದ್ರೆ ನಾವು ಕೂಡ ಕೆರ್ಕೊಂಡ್ರೇನೆ ಅದು ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಹಿಂಗೆ ಅಂತಾನೆ ಹೇಳ್ತೀನಿ, ನಮ್ಮ ಉಗುರುಗಳಲ್ಲಿ, ನಮ್ಮ ಬೆರಳುಗಳಲ್ಲಿ ಯೋಬನು ಬೋಕೆನೆ ಎತ್ಕೊಂಡಿದ್ದಂತೆ. ಅಲ್ಲೆಲ್ಲೂಯ್ಯ. ಅವನ್ ರೋಗನ ತೆಗ್ದಾಕಿದ್ದೇವು, ನಿನ್ ರೋಗನ ತೆಗ್ದಾಕಲ್ವಾ? ಅವನ್ ವ್ಯಾಧಿಯನ್ನ ಕಿತ್ತಾಕಿದ್ದೇವು, ನಿನ್ ವ್ಯಾಧಿಯನ್ನ ಕಿತ್ತಾಕಲ್ವಾ? చెప్పవాలి కన్నడ వస్తుందమ్మా, నేను చెప్పింది అట్లే చెప్తా ఉంది. నీ కన్నడ వస్తుంది తానే, వాళ్ళు తెలుగులో చెప్పి మెల్లిగా అట్లే చెప్తానే ఉంది. ఇక్కడ ఇంకోటి చెవి ఇంకోటి నీ నోట్లో చెప్తా ఉంది. ప్రైజ్ ది లార్డ్, హల్లెలూయా. ಹೌದು, ಪ್ರೈಸ್ ಗಾಡ್, ಆಮೆನ್. ಯೋಬನ ರೋಗವನ್ನತ್ತೆ ಅದನ್ನೇ ನಂಬಿಕೆ ಅಂತಾರೆ. ದೇವರು ಕಾಣಿಸಲ್ಲ, ಇದ್ದಾನೆ. ಪರಲೋಕ ಕಾಣಿಸಲ್ಲ, ಇದೆ. ಆರೋಗ್ಯ ಈಗಿಲ್ಲ, ನೆಕ್ಸ್ಟ್ ಮಾಡ್ತಾನೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಿದೆ, ಸಾಲ ಇದೆ, ನಾಳೆ ಇರಲ್ಲ. ಇದು ನಂಬಿಕೆ, ಯಥಾರ್ಥ ಮಾತುಗಳು, ಆತ್ಮೀಯ ಸಂಬಂಧವಾದ ಮಾತುಗಳು. ನೆಕ್ಸ್ಟ್ ಆತ್ಮೀಯ ಸಂಬಂಧವಾದ ಮಾತುಗಳು ಯಾವುದಂದ್ರೆ ಪ್ರೀತಿಯಿಂದ ಮಾತಾಡೋದು.
ಪ್ರೀತಿಯಿಂದ, ಎಲ್ಲಾ ಸಮಯದಲ್ಲಿ ಪ್ರೀತಿಯಿಂದ. ನೆಕ್ಸ್ಟ್ ಆತ್ಮ ಸಂಬಂಧವಾದ ಮಾತುಗಳಿದ್ರೆ ನೀತಿಯ ಬಗ್ಗೆ ಮಾತಾಡೋದು. ಅನೀತಿನ ಬಿಟ್ಬಿಟ್ಟು ನೀತಿಯಿಂದ ಮಾತಾಡೋದು. ನೆಕ್ಸ್ಟ್ ಆತ್ಮ ಸಂಬಂಧವಾದ ಮಾತುಗಳು ಯಾವ್ದಂದ್ರೆ ಹಲ್ಲೆಲೂಯಾ, ಸಮಾಧಾನದ ಮಾತುಗಳು. ಹೇಗಾಗಲಿ ಕೋಪ, ಗಲಿಬಿಲಿ, ಭಯ, ಯಾರನ್ನ ಚುಚ್ಚೋದು ಏನಿರಬಾರ್ದು, ಸಮಾಧಾನ ಇರಬೇಕು. ಯಾರು ಭಯ ಪಡಬಾರ್ದು. ನೀನ್ ಮಾತಾಡುವಾಗ ಭಯ ಪಡೋರು ಕೂಡ, ಸಮಾಧಾನ ಇಲ್ಲಿರೋರು ಕೂಡ ನೀನ್ ಮಾತಾಡ್ತಾ ಇದ್ರೆ ಅವ್ರಿಗೆ ಸಮಾಧಾನ ಮಾಡ್ಬೇಕು. ಬ್ರದರ್ ನಿನ್ನ ಹತ್ರ ಬಂದ್ರೆ, ನೀನು ಸಿಸ್ಟರ್ ನಿನ್ನ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬೇಕು. ಏನನ್ಬೇಕು? ಸಮಾಧಾನ ಆಗುತ್ತೆ ಅಂತ ಹೇಳ್ಬೇಕು. ಹಂಗೆ ಸಮಾಧಾನ ಆತ್ಮ ನಿಮ್ಮಲ್ಲಿ ಇರ್ಬೇಕು. ನೆಕ್ಸ್ಟ್ ಆತ್ಮ ಸಂಬಂಧವಾದ ಮಾತುಗಳು ಯಾವ್ದಂದ್ರೆ ಹಲ್ಲೆಲೂಯಾ, ಸ್ತುತಿ ಪದಗಳು, ಸ್ತುತಿ ಮಾತುಗಳು, ಸ್ತುತಿ ಸ್ತೋತ್ರಗಳು, ಕೃತಜ್ಞತಾ ಸ್ತುತಿಗಳು, ಥ್ಯಾಂಕ್ಸ್ ಗಿವಿಂಗ್ಸ್ ವರ್ಡ್ಸ್. ಆಮೆನ್. ನಿನಗೆ ಸ್ತೋತ್ರ, ನನ್ರಿ ರಾಜ. ಆಮೆನ್. ಸ್ತುತಿ ರಾಜ, ನೀಕೆ ವಂದನಾಲಯ. ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಭಾಷೆಗಳು ಪದ ಹೇಳಿದ್ದೀನಿ. ಆಮೆನ್. ಆತ್ಮ ಸ್ತುತಿ ಪದಗಳು. ಆಮೆನ್. ಕ್ರಿಸ್ತನ ಬಗ್ಗೆ ಮಾತಾಡೋದು. ಯಾರ ಬಗ್ಗೆ? ಪರಲೋಕ ರಾಜ್ಯದ ಬಗ್ಗೆ ಮಾತಾಡೋದು. ಆತ್ಮ ಸಂಬಂಧವಾದ ಮಾತುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಲುಬೆ ಬಗ್ಗೆ ಮಾತಾಡೋದು. ಶಿಲುಬೆ ಯೇಸು ಕ್ರಿಸ್ತ ಸತ್ನಲ್ವಾ, ಶಿಲುಬೆ ಬಗ್ಗೆ ಮಾತಾಡೋದು. ವಾಕ್ಯದ ಬಗ್ಗೆ ಮಾತಾಡೋದು. ಬೈಬಲ್ ಬಗ್ಗೆ ಮಾತಾಡೋದು. ರಕ್ಷಣೆ ಬಗ್ಗೆ ಮಾತಾಡೋದು. ಸೈತಾನನ ಬಗ್ಗೆ ಮಾತಾಡೋದು. ನರಕ ಇದೆ, ನರಕನ ಹೋಗೋದು ಯಾರಂದ್ರೆ ಯೇಸುವನ್ನ ನಂಬದೇ ಇರೋರು ಪಾಪಿಗಳು ಅಂತ ಹೇಳ್ಬೇಕು. ನರಕದ ಬಗ್ಗೆ ಹೇಳ್ಬೇಕು. ಪರಲೋಕದ ಬಗ್ಗೆ ಹೇಳ್ಬಿಟ್ಟು ಯೇಸುವನ್ನ ನಂಬೋರು ಪರಲೋಕಕ್ಕೆ ಹೋಗ್ತಾರೆ, ಯೇಸುವನ್ನ ನಂಬದೇ ಇರೋರು ನರಕಕ್ಕೆ ಹೋಗ್ತಾರೆ ಅಂತ ಮಾತಾಡ್ಬೇಕು. ನೆಕ್ಸ್ಟ್ ಆತ್ಮ ಸಂಬಂಧವಾದ ಮಾತುಗಳು ಯಾವಂದ್ರೆ ಪರಿಶುದ್ಧಾತ್ಮನ ಬಗ್ಗೆ ಮಾತಾಡೋದು, ಪರಿಶುದ್ಧಾತ್ಮ ವರಗಳ ಬಗ್ಗೆ ಮಾತಾಡೋದು, ಪರಿಶುದ್ಧಾತ್ಮ ಫಲಗಳ ಬಗ್ಗೆ ಮಾತಾಡೋದು, ಪರಿಶುದ್ಧಾತ್ಮ ಕ್ರಿಯೆಗಳ ಬಗ್ಗೆ ಮಾತಾಡೋದು. ಹಲ್ಲೆಲೂಯಾ, ಆಮೆನ್. ಸರ್ವಾಯುಧದ ಬಗ್ಗೆ ಮಾತಾಡೋದು, ಸಂಪೂರ್ಣತೆ ಬಗ್ಗೆ ಮಾತಾಡೋದು, ಒಳ್ಳೆ ಸಾಕ್ಷಿಯ ಬಗ್ಗೆ ಮಾತಾಡೋದು. ನಮ್ಮ ಸಾಕ್ಷಿಯನ್ನು ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರ ಸಾಕ್ಷಿಯನ್ನು ನಾವು ಹೇಳೋದು, ಬೇರೊಬ್ರ ಸಾಕ್ಷಿಯನ್ನು ಇನ್ನೊಬ್ರಿಗೆ ಹೇಳೋದು, ನಿನ್ ಸಾಕ್ಷಿನ ಹೇಳೋದು. ಇದೆಲ್ಲ ಆತ್ಮ ಸಂಬಂಧವಾದ ಮಾತುಗಳು. ಆಮೆನ್. ಸೇವೆ ಬಗ್ಗೆ ಮಾತಾಡ್ಬೇಕು, ಸಭೆ ಬಗ್ಗೆ ಮಾತಾಡ್ಬೇಕು, ಬೋಧಕರ ಬಗ್ಗೆ ಮಾತಾಡ್ಕೊಳ್ಬೇಕು. ಸಭೆ ಬಗ್ಗೆ ಏನ್ ಮಾಡೋಣ, ಹೆಂಗ್ ಕಟ್ಟೋಣ, ಏನ್ ಪ್ರೇಯರ್ ಮಾಡೋಣ, ಎಲ್ಲ ಕೂಡಿ ಸೇರಿ ಬರೋಣ. ಹಿಂಗೆ ಒಬ್ಬೊಬ್ಬರೇ ಒಂದೊಂದ್ರಲ್ಲಿ ಮಾತಾಡ್ಕೋಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕನಿಕರದ ಮಾತುಗಳು, ಧೈರ್ಯದ ಮಾತುಗಳು, ಒಬ್ರಿಗೋಸ್ಕರ ಒಬ್ರು ಪ್ರೇಯರ್ ಮಾಡೋದು, ಪ್ರೇ ಮಾಡೋಣ ಅಂತ ಹೇಳೋದು, ಪ್ರಾರ್ಥನೆ ಇದೆ ಬ್ರದರ್ ಭಯ ಪಡಬೇಡ ಅಂತ ಹೇಳೋದು, ದೃಢಪಡಿಸೋದು, ಯಾರಿಗೋಸ್ಕರ ಮನಕಾಲ ಹಾಕೋದು, ಇದೆಲ್ಲ ಆತ್ಮ ಸಂಬಂಧವಾದ ಕಾರ್ಯಗಳು, ಮಾತುಗಳು, ಕ್ರಿಯೆಗಳು. ಯಾಕೆ ಇವತ್ತು ಇಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, 3 ದಿನ ಹಿಂದೆ ನನ್ನ ಫ್ರೆಂಡ್ಗಳು ಬಂದ್ರು, ಹಳೆ ಫ್ರೆಂಡ್ಗಳು. ನಾವು 2 ಅವರ್ ಮೇಲೆ ಕೂತಿದ್ವಿ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ದೇವ್ರ ಮಹಿಮೆ ಮಾತುಗಳು ಯಾವುದು ಇರಲಿಲ್ಲ. 2 ಮಾತುಗಳು ನನ್ನ ಬಾಯಲ್ಲಿ ಕೂಡ ಪಾಪ ಬಂದ್ಬಿಡ್ತು. 11 ಗಂಟೆ ಆದ್ಮೇಲೆ 11 ಗಂಟೆಗೆ ತಿನ್ಬಿಟ್ಟು ಊಟಕ್ಕೆ ಹೋದೆ. ಊಟ ತಿನ್ಬಿಟ್ಟು ನಿದ್ರೆಗೆ ಹೋದೆ. ಪ್ರೇಯರ್ ಮಾಡ್ಬಿಟ್ಟು ಇಬ್ರು ಮಲಗ್ಬಿಟ್ರು, ನಾನು ಪ್ರೇಯರ್ಗೆ ಹೋದೆ. ನಾನು ನಿದ್ರೆ ಬಂದಿಲ್ಲ, ನನಗೆ ಸಮಾಧಾನ ಆಗಲಿಲ್ಲ. ಸಂದೇಶ ಅವ್ರು ಕೂತಿರೋವಾಗಲೇ ಯಾವಾಗ ಹೋಗ್ತಾರೆ ಅಂತ ನಮ್ಮ ಜೊತೆಲಿ ಇದ್ದಿದ್ದು ಬ್ರದರು ರಾಮಜಿ ಬ್ರದರ್ ಕೂಡ ಹೇಳಿದ್ರು ಅವ್ರು ಹೋಗ್ತೀನಿ ಅಂತ. ಅವ್ರಿಗೆ ಅವ್ರನ್ನ ಯಾಮಾರಿಸ್ಬಿಟ್ರು. ಆಮೇಲೆ ನೀನೇನೋ ಡೈಲಿ ನೋಡ್ತೀನಿ, ನಿಮ್ಗೆ ಬೇಜಾರು, ನಾವು ಯಾವಾಗಲೂ ಒಂದ್ಸಾರಿ ಬಂದಿದ್ರಿ, ಮಾತಾಡೋ ಸ್ವಲ್ಪ ಹೊತ್ತು ಹೋಗ್ತೀವಿ ನಮ್ಮ ಹಳೆಯ ಜೀವನ. ಹಲ್ಲೆಲೂಯಾ. ನಮ್ಗೆ ಇಷ್ಟನೇ ಆಗಲಿಲ್ಲ ನನಗೆ. ಯಾಕಂದ್ರೆ ಲೋಕದ ಕಾರ್ಯಗಳು, ಮಾತುಗಳು, ನಮ್ಮದು ಬಿಸ್ನೆಸ್ಸು ಒಂದು ಸ್ವಲ್ಪ ಹೊತ್ತು ಅವಶ್ಯಕತೆ ಇದ್ರೆ, ಏನೆಲ್ಲ ಇದ್ರೆ, ನಾನು ಸ್ಟಾರ್ಟಿಂಗ್ ಕರೆಕ್ಟ್ ಆಗಿದೆ, ನನ್ನ ಬಾಯಿ ಕೂಡ ತೊದಲಿತು. ನನ್ನ ಒಳಗಡೆ ಆತ್ಮ ವೇದನೆ ಆಯಿತು. ನನ್ನ ಒಳಗಡೆ ಒಂಥರ ಪೇಚಾಟ ಬಂತು. ಒಳಗಡೆ ಏನು ಬಂತು ನನ್ನ ಒಳಗಡೆ? ಪೇಚಾಟ ಬಂತು. ಸೆಟ್. ಆಮೇಲೆ ನಾವೆಲ್ಲ ಅಂತ ಮಾತಾಡ್ಬಾರ್ದು, ಕೇಳ್ಬಾರ್ದು. ನಮ್ಮ ಕಿವಿ, ನಮ್ಮ ತುಟಿಯಲ್ಲಿ ಅದು ಬರಬಾರ್ದು, ನಮ್ಮ ನಾಲ್ಗೆಯಲ್ಲಿ ಅದು ಬರಬಾರ್ದು. ಚೆನ್ನಾಗಿ ಕಾಪಾಡ್ದು ದೇವ್ರೆ. ಇನ್ನೊಂದು ಸಾರಿ ನಾನು ಅಂಥದ್ರಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳ. ಒಂದೇ ಹೇಳ್ತಾ ಇದ್ದೀನಿ, ನಾನು ಎಲ್ಲೇ ಕೂತ್ಕೊಂಡ್ಲಿ, ಅದೆಂಥ ಮನುಷ್ಯನೇ ಆಗಲಿ, ನನ್ನ ಯೇಸು ಬಗ್ಗೆ ಹೇಳಿದ್ರೆ ಎದ್ದೋಡಲ್ಲ. ಅಷ್ಟೇ 2 ಅವರ್ ಮಾತಾಡಿದ್ರೆ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಇವತ್ತೇ ಇಷ್ಟು ಮಾತಾಡ್ತಾ ಇರೋದು. ನಾನು ಯಾವಾಗಲೂ ದೇವ್ರ ಬಗ್ಗೆನೇ ಜಾಸ್ತಿ ಮಾತಾಡೋದು, ಬೈಬಲ್ ಬಗ್ಗೆನೇ, ವಾಕ್ಯ ಬಗ್ಗೆ. ಆಮೇಲೆ ಏನೋ ಮಾತಾಡ್ಬೇಕಂತ ಬಂದಿದ್ದೀರ ಅಂತ ಕೂತಿದ್ದೀನಿ. ನಾನು ಇದು ಯಾವುದು ಮಾತಾಡೋಲ್ಲ, ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅದ್ರ ನಿಮಿತ್ತ ನಾನು ನಿಮ್ಮ ಜೊತೆಲಿ ಇದ್ದಾಗ ನನಗೆ ಬಂದಿದ್ದು ಶಾಪಗಳು, ಆ ಪಾಪಗಳು, ಕೆಲವು ಇದು ನನ್ನ ಮೈಯಲ್ಲಿ ವ್ಯತ್ಯಾಸಗಳು. ನಾನು ಕ್ರಿಸ್ತನಲ್ಲಿ ಬಂದ್ಮೇಲೆ ಬಿಡುಗಡೆ ತಗೊಂಡೆ ಅಂತ ಹೇಳಿದೆ. ಕ್ರಿಸ್ತನಲ್ಲಿ ಬಂದ್ಮೇಲೆ ನನಗೆ ಬಿಡುಗಡೆ ಆಯ್ತು ಅಂತ ಹೇಳಿ.
ಸಾಕ್ಷಿ ಮಾತ್ರ ಹೇಳ್ತೀವಿ. ಯಾವಾಗ ಎದ್ದು ಹೋಗ್ತಾರೆ ಅಂತ ಕಾಯ್ತಾ ಇದ್ದೆ. ಅವಾಗಲೂ ಕೂಡ ರಾಮೋಜಿ ಬ್ರದರ್ ಯಾವಾಗಲೂ ಮಾಡಿದಾಗ ಎದ್ದು ಹೋಗೇ ಬಿಟ್ರು. ನಾನು ಹಂಗೆ ಎದ್ದು ಹೋಗೋಕ್ಕಾಗಲ್ಲ. ಯಾಕೆ ಹೇಳು, ಅವ್ರು ನಮ್ಮ ಮನೇಲಿ ಬಂದು ಕೂತ್ಕೊಂಡಿದ್ರು ಆಮೇಲೆ. ಅಲ್ಲೇಲೂಯ. ಅದೇ ಯಾರ ಮನೇಲಿ ಇದ್ದಿದ್ರೆ ರಾಮೋಜಿ ಬ್ರದರ್ಗಿಂತ ಮುಂಚೆ ಹೋಗ್ಬಿಡ್ತಾರೆ. ಒಂದು ಕಾರ್ಯ ಏನೋ ಇದ್ದೇ ಇರ್ತದೆ ನನಗೆ. ಎಲ್ಲಿ ನಾನು ಹೋಗ್ಲು ನಾನು ಹೇಳ್ತೀನಿ, ನನ್ಗೆ ಯಾಕೆ 2 ಮಾತು ನನ್ನ ಬಾಯಲ್ಲಿ ಬಂದಿದೆ. 2 ಮಾತುಗಳು ನನ್ನನ್ನು 2 ರಾತ್ರಿಗಳಿಂದ ಪೀಡಿಸ್ತು. ಇಷ್ಟು ಮೆಸೇಜ್ವರೆಗೂ ತಗೊಂಬಂತು. ನಾವು ಆತ್ಮ ಸಂಬಂಧವಾದ ಮಾತುಗಳು ಯಾವಾಗಲೂ ನಾನು ಹಂಗೆ ಮಾತಾಡ್ತಾ ಇದ್ದೀರಲ್ಲ. ದೇವ್ರ ಚಿತ್ತಾನುಸಾರನೆ ಬಂದಿದ್ದು. ಸೈತಾನ ಯೂಸ್ ಮಾಡ್ಕೊಂಡ್ಬಿಟ್ಟ. ಲಾಸ್ಟ್ ಏನ್ ಮಾಡ್ಕೊಂಡ್ಬಿಟ್ಟ? ಬಂದಿದ್ದ ದೇವ್ರ ಚಿತ್ತ ಅಲ್ಲಿ ಲಾಸ್ಟ್ ಅಲ್ಲಿ ನಡೀತಾ ಇದ್ದಿದ್ದು ಸೈತಾನ ಆಲೋಚನೆ. ನಾವು ಯಾವಾಗ ದೇವ್ರ ಮಾತುಗಳು ದೇವ್ರದ್ದು ಬಿಟ್ಟು ಒಂದು ಸ್ಥಳನ ಮರೆತು ಅಂತ ನಾನು ಅವಾಗಲೇ ಹೇಳಿದೆ. ಒಂದು ಸ್ಥಳನ ನಾವೆಲ್ಲಿ ಕೂತಿದ್ದೀರಿ, ಏನ್ ಮಾತಾಡ್ತಾ ಇದ್ದೀರಿ, ನಮ್ಮ ಆಲೋಚನೆ ಏನ್ ಮಾಡ್ತಾ ಇದೆ, ನಮ್ಮ ಹೃದಯ ಏನ್ ಯೋಚಿಸ್ತಾ ಇದೆ, ಅದ್ರ ಮಾತ್ರ ನಾವು ಎಲ್ಲಿ ಮರಿಬಾರ್ದು. ದೇವರಲ್ಲಿ ಇದ್ದೀರಂದ್ರೆ ಯಾವಾಗ್ಲೂ ಆತನ ಸ್ತುತಿ ಸ್ತೋತ್ರ ಯಥಾರ್ಥತ್ವ ಎಡಬಿಡದೆ ಪ್ರಾರ್ಥನೆ ಆತ್ಮ ಸಂಬಂಧವಾದ ನುಡಿಗಳು ಬೈಬಲ್ ಬಗ್ಗೆ ಯೇಸುವಿನ ಬಗ್ಗೆ ಏನೋ ಒಂದು ಮಾತಾಡು. ದೇವದೂತರ ಬಗ್ಗೆ ಮಾತಾಡು, ಮರಿಯಲ್ ಬಗ್ಗೆ ಮಾತಾಡು. ಶ್ರೀ ಕೂತಿದ್ದಾರೆ ಅಲ್ಲೆಲ್ಲೂಯಾ. ಏನೋ ಒಂದು ಆತ್ಮ ಸಂಬಂಧವಾದ ಮಾತುಗಳಿಂದ ಪದಗಳಿಂದ ಒಬ್ಬರೊಬ್ಬರು ಸಂತೈಸ್ಕೊಳ್ಳಿ, ಮಾತಾಡ್ಕೊಳ್ಳಿ. ಅವತ್ತು ನಾನು 2 ಅವರ್ ಅವ್ರ ಜೊತೆ ಕೂತಿದ್ದಕ್ಕ ನನಗೆ 2 ರಾತ್ರಿ ನಿದ್ರೆ ಡಿಸ್ಟರ್ಬೆನ್ಸು. ನನಗೇನೋ ನಿದ್ರೆ ಬಂದ್ರೆ ಕೂಡ ಅಷ್ಟೊಂದು ಇಷ್ಟ ಆಗಿಲ್ಲ. ಏನೋ ಒಂಥರ ಬೇಸರಿಗೆ, ಏನೋ ಒಂಥರ ಕಳವಳ. ಮಾತುಗಳು ನನ್ನ ಹೆಂಡತಿ ಕೂಡ ಹೇಳಿದೆ, ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ನಾನು ಯಾವಾಗ ಅದು ಬಿಟ್ಕೊಂತೀನೋ, ಯಾವಾಗ ಅಲ್ಲಿಂದ ಬರ್ತೀನೋ. ಅಲ್ಲೆಲ್ಲೂಯಾ. ನನ್ನ ಕಿವಿಗಳೆಲ್ಲ ನೀ ಅಂದ್ಬಿಡ್ತು. ನಗ್ತಾ ಇದ್ದೀನಿ ನನ್ನ ಬಾಯಿ, ನನ್ನ ಕಿವಿ ಮಾತ್ರ, ನನ್ನ ಆತ್ಮ ಮಾತ್ರ ಆತ್ಮನ ಬಗ್ಗೆ ಎಳೀತಾ ಇತ್ತು. 2 ಮಾತುಗಳು ಪಾಪ ದೇವ್ರೆ ಅಂತ ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಹೌದಾ? ಹಾಗಾದ್ರೆ ನೀ ಸರಿಯಾಗಿ ಯೋಚನೆ ಮಾಡು. ಯಾರ ಜೊತೆ ಕುತ್ಕೋತೀಯ ನೋಡು, ಎಲ್ಲಿಗೆ ಹೋಗ್ತೀಯ ನೋಡು, ಏನೇನ್ ಮಾತಾಡ್ತೀಯ ನೋಡು. ನನ್ನ ಅಂಗಡಿ ಹತ್ರ ಯಾವಾಗಲೂ ಅಷ್ಟೇ, ಯಾರನ್ನ ಜಾಸ್ತಿ ಅದು ಇದು ಮಾತಾಡ್ತಾರೆ ನನ್ನ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತದೆ. ನಾನಂತೂ ಮಾತಾಡ್ತಲ್ಲ. ಎಕ್ಸ್ಟ್ರಾ ಒಂದು ಮಾತು ಅವ್ರು ಇಲ್ಲೇ ನಿಲ್ಲೋ ತರ ಮಾತಾಡ್ತಾನೆ ಇರಲಿಲ್ಲ. ಅವ್ರು ಮಾತ್ರ ಅವ್ರು ಹೋಗೋ ತರ ಬಿಟ್ಬಿಡ್ತಾರೆ. ದೇವ್ರ ಬಗ್ಗೆ ಮಾತಾಡ್ತೀಯಾ, ಬೆಳಿಗ್ಗೆವರೆಗೂ ಮಾತಾಡ್ತೀಯ. ಬೈಬಲ್ ಬಗ್ಗೆ ಮಾತಾಡ್ತೀಯಾ, ಬೆಳಿಗ್ಗೆವರೆಗೂ ನಾಳೆ ತಿರ್ಗಾ ಕಂಟಿನ್ಯೂ ಮಾಡ್ಕೊಳ್ತೀವಿ. ನೀನು ಕೂಡ ಹಾಗೆ ಇರೋಂಥ ದೇವರು ಕರೀತಾ ಇದ್ದಾನೆ. 2 ಅವರ್ ನನಗೆ ಖಂಡಿತವಾಗ್ಲೂ ಬಿಡುಗಡೆ ತಗೋಬೇಕಂತ ಅನಿಸ್ತದೆ. ನನಗೆ ರಾತ್ರಿ ಕೂತ್ಕೊಂಡು 12:30 ತಿರ್ಗಾ ಪ್ರೇ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡೆ. ನನ್ನ ಮೈಂಡೇ ಚೇಂಜ್ ಆಗೋಯ್ತು, ನನ್ನ ಮಾತೇ ಚೇಂಜ್ ಆಗೋಯ್ತು, ನನ್ನ ಆಲೋಚನೆ ಚೇಂಜ್ ಆಗೋಯ್ತು. ಆ ವೇಸ್ಟ್ ಮಾತುಗಳು, ಖಂಡಿತ ಕೆಲಸಕ್ಕೆ ಬರ್ದಿರೋ ಮಾತುಗಳು ನಮ್ಮ ದೇವರ ಆತ್ಮ ಸಂಬಂಧ ಕಾರ್ಯಗಳಿಂದ, ಮಾತುಗಳಿಂದ, ಕ್ರಿಯೆಗಳಿಂದ, ಪ್ರಾರ್ಥನೆಯಿಂದ, ಸನ್ನಿಧಿಯಿಂದ, ದೇವರ ಕೃಪೆಯಿಂದ ನಮ್ಮನ್ನ ತಗೊಂಡ್ಬಿಡ್ತಾರೆ. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಿದ್ರೆ ಖಂಡಿತ ಬಾಯಿ ಬರ್ತಾರೆ. ಆತ್ಮ ಸಂಬಂಧವಾದ ಮಾತುಗಳು ಯಾವಂತಿಲ್ಲ. ನಾನು ಎಲ್ಲಿದ್ರು ಮಹಿಮೆ ಪಡಿಸ್ತೀನಿ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಬಹಳ ಬೇಸರ ಆಗುತ್ತೆ. ಅಯ್ಯೋ, ನಾವು 2 ಅವರ್ ಅಯ್ಯೋ ಸುಮ್ಮನೆ ಕಳೆದ್ನೆ. 2 ಅವರ್ ಯಾರಿಗಾನ ಪ್ರೇ ಮಾಡಿದ್ರೆ, ಯಾರಿಗಾನ ವಾಕ್ಯ ಹೇಳಿದ್ರೆ, ಒಂದ್ಸಾರಿ ಫೋನಲ್ಲಿ ಯಾರಿಗಾನ ಸುವಾರ್ತೆ ಹೇಳಿದ್ರೆ, ದೀಕ್ಷಾಸ್ಥಾನ ತಗೊಂಡಿದ್ದಾರೆ, ಯಾರ್ಯಾರಿಗೋ ಮಾತಾಡೋದಿರ್ತದೆ, ಯಾರ್ಯಾರೋ ಕಷ್ಟದಲ್ಲಿ ಇರ್ತಾರೆ. 2 ಅವರ್ಸ್ ನಮ್ಗೆ ಸ್ವಲ್ಪ ಒಂದು 1/2 ಅವರ್ ಅನ್ಕೊಂಡು ನಾನು ಅದು 2 ಅವರ್ಸ್ ಜಾಸ್ತಿ. ವ್ಯರ್ಥ ಮಾತುಗಳು ಮಾತಾಡಬಾರ್ದು. ವೇಸ್ಟ್ ಮಾತುಗಳು ಏನು ಕೆಲಸಕ್ಕೆ ಬರಲ್ಲ. ನಿನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನ ಮುಚ್ಚಿಬಿಡ್ತದೆ. ನೀನ್ ಕೇಳಿರೋ ವಾಕ್ಯನ ನಿನ್ನಿಂದ ಮರ್ತೋಗ್ತೀಯಾ, ನಿನ್ನ ಆಶೀರ್ವಾದ ಪಡ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತೀಯಾ. ಅದೇ ಸೈತಾನ ಮಾಡೋದು ದೊಡ್ಡ ಒಂದು ತಂತ್ರ. ನೀನ್ ವಾಕ್ಯನ ಕೇಳಿ ಅದ್ರಲ್ಲಿ ಬರೋ ಆಶೀರ್ವಾದವನ್ನ, ಜ್ಞಾನವನ್ನ, ನೀನ್ ನಿತ್ಯ ಜೀವವನ್ನ ಪಡ್ಕೋತಿರಂಗೆ ನಿನ್ನ ಬಾಯನ್ನ, ನಿನ್ನ ಕಿವಿಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ಬಿಡ್ತಾನೆ ಸೈತಾನ. ನಾನು ಮುಂದೆ ಮಾತಾಡಿಸಿದ, ಅಯ್ಯೋ ನಾನು ಪುಲ್ಪಿಟ್ ಅಲ್ಲಿಲ್ಲ ಮನುಷ್ಯ, ಒಂದು ಸಭೆನ ಉದ್ದೇಶಿಸಿ ಮಾತಾಡೋನು. ಅಷ್ಟು ಕುಟುಂಬಗಳನ್ನ ದೇವರು ನಮ್ಗೆ ಕೈ ಕೊಟ್ಟಿದ್ದಾನೆ. ನಾನು ಹೆಂಗೆ ಅವ್ರ ಜೊತೆ ಇಷ್ಟೊತ್ತು ಕಲಿತೆ, ಇಷ್ಟೊತ್ತು ಬೇರೆ ನೋ. ಮೇಲೆ ಅಂತ ಸಮಯ ಬಂದಾಗ ಖಂಡಿತ ಪ್ರತ್ಯಕ್ಷಿಸ್ಕೊಂಡ್ಬಿಡ್ತೀವಿ. ಏನೋ ಸ್ವಲ್ಪ ಮಾತಾಡೋಣ, ಪರವಾಗಿಲ್ಲ. ಮತ್ತೆ ಸ್ವಲ್ಪ 2 ಅವರ್ಸ್ 2.5 ಅವರ್ಸ್ ನೋ.
ಹಲ್ಲೆಲೂಯಾ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ, ಕೀರ್ತನೆಗಳು 78:2. ನನ್ನ ಬೈಬಲ್ ಎಲ್ಲ ಹುಡುಕಾಡಿಸಿ ವಾಕ್ಯಗಳು. ಆ 2 hours ಕೂತಿದ್ದು ನನ್ನ ಕೈ ಪ್ರೇ ಮಾಡಿಸ್ಕೊಂಡ, ನನ್ನನ್ನು ಕ್ಲೀನು ಮಾಡ್ದ, ಮೆಸೇಜ್ ಅನ್ನು ಕೂಡ ತಗೊಂಡ. ನನಗೂ ನಿನಗೂ ದೇವರ ಹೋಗಿ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ಅಪೂರ್ವ ಕಾಲದ ಆ ಗುಡಾರ್ಥಗಳನ್ನು ಹೊರಪಡಿಸುವೆನು. ಇದು ಯಾರ ಬಗ್ಗೆ ಪ್ರವಾದನೆ ಹೇಳ್ತಾರೆ ಅಂದ್ರೆ, ಕೀರ್ತನಗಾರನು ಯೇಸು ಕ್ರಿಸ್ತನ ಬಗ್ಗೆ. ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆ ವಾಕ್ಯ ಇದು. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಗ್ರಂಥದಲ್ಲಿದೆ ಈ ವಾಕ್ಯ, ಸೇಮ್ ವಾಕ್ಯ. 12ನೇ ಅಧ್ಯಾಯ, 14ನೇ ಅಧ್ಯಾಯ, ಸುಮಾರು ಕಡೆ ಸಿಗ್ತಿದೆ. ಅಲ್ಲಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಾಯಿ ತೆರೆದು ಯಥಾರ್ಥವಾಗಿ ಮಾತಾಡುವಾಗ ಗುಡಾರ್ಥಗಳು, ರಹಸ್ಯಗಳು, ಸೀಕ್ರೆಟ್ಸ್ ಹೊರಗಡೆ ಬರ್ತದೆ. ನೀನಿವತ್ತು ದೇವರ ಬಗ್ಗೆ ಬಾಯಿ ತೆರೆದು ನೀನ್ ದೇವರ ಬಗ್ಗೆ ಮಾತಾಡಿದ್ರೆ ಬೈಬಲ್ ರಹಸ್ಯಗಳೆಲ್ಲ ನಿನಗೆ ಗೊತ್ತಿಲ್ಲದಿರ ಮಾತಾಡ್ತಾ ಇದೀಯ, ಮಾತಾಡ್ತಾನೆ ಇದ್ದೀಯ. ಫಸ್ಟ್ ಕೇಳಿರೋದು, ನೀನೇ ಓದ್ದೇ ಇರೋದು, ಬೈಬಲ್ ಅಲ್ಲಿ ಗುಡಾರ್ಥವಾಗಿರೋದು, ಯಥಾರ್ಥವಾಗಿ ನೀನ್ ದೇವ್ರ ಬಗ್ಗೆ ಎಲ್ಲಾರು ಸಿಕ್ಕದವ್ರ ಹತ್ರ ರಾತ್ರಿ ಹಗಲು ನಿನ್ ಮನಸ್ಸ ಹತ್ರ ಮಾತಾಡ್ತಾ ಇದ್ರೆ ನಿನ್ನಲ್ಲಿ ಕೂಡ, ನಿನ್ನ ಬಾಯಲ್ಲಿ ಕೂಡ ರಹಸ್ಯಗಳು ಬರ್ತೈತೆ, ಸೀಕ್ರೆಟ್ಸ್ ಬರ್ತೈತೆ. ನೀನ್ ವೇಸ್ಟ್ ಮಾತುಗಳು ಮಾತಾಡಿದ್ರೆ, ಗಲೀಜ್ ಮಾತುಗಳು ಮಾತಾಡಿದ್ರೆ, ಡಬಲ್ ಮೀನಿಂಗ್ ಮಾತಾಡಿದ್ರೆ, ಆಮೇಲೆ ಅಶ್ಲೀಲ ಮಾತುಗಳು ಮಾತಾಡಿದ್ರೆ, ಲೋಕ ಸಂಬಂಧ ಸಿನಿಮಾ, ಥಿಯೇಟರ್, ಪಿಕ್ಚರು, ಸೀರಿಯಲ್, ಮನುಷ್ಯರು, ಲೋಕ ವ್ಯವಹಾರ, ರಾಜಕೀಯ, ನಾಟಕೀಯ ಇವೆಲ್ಲ ಮಾಡಿದ್ರೆ ಖಂಡಿತ ಈ ಮಾತುಗಳು ನಿನ್ ಬಾಯಲ್ಲಿ ಬರಕ್ ಸಾಧ್ಯ ಇಲ್ಲ. ನನ್ನ ಬಾಯಲ್ಲಿ ಅಷ್ಟೇ, ಹೊರಗಡೆ ಇರೋ ದೇವ್ರ ಮಕ್ಕಳ ಬಾಯಲ್ಲಿ ಅಷ್ಟೇ. ಹಲ್ಲೆಲೂಯಾ. ಬಾಯಿ ತೆರೆದು ಮಾತನಾಡುವಾಗ ರಹಸ್ಯಗಳು ಗೋಚರವಾದ. ಅರಣ್ಯಕಾಂಡ 22:38. ಆಮೆನ್. ಎಸ್, ನಂಬರ್ಸ್ 22:38. ಆಗ ಯೆಹೋವನು ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ನೀನು 3 ಸಾರಿ ನನ್ನನ್ನು ಹೊಡೆದಕ್ಕೆ ನಾನು ನಿನಗೇನು ಮಾಡಿದೆನು ಹೇಳಿತು. ಅದಕ್ಕೆ ಬಿಲಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಅಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿಬಿಡುತ್ತೇನೆ. ಕತ್ತೆ ಮಾತಾಡ್ತಾ ಇದೆ ಬಿಲಾಮನ ಹತ್ರ, ಪ್ರವಾದನೆ ಹೇಳ್ತಾ ಇದೆ ಬಿಲಾಮನಿಗೆ. ಯಾವಾಗ ಓದಿದಮ್ಮ ನೀನು? 22:38 ಅಲ್ವಾ? ಅದು ಬೇಕು. 22:38 ಓದಮ್ಮ. ಅದು ಬೇಕು. ಅದು 22:38 ಬಿಲಾಮನು. ಅದು ಬಿಲಾಮನಿಗೆ ಸಂಬಂಧಪಟ್ಟಿದೆ. ಬಿಲಾಮನು ಅದಿರಲಿ, ನಾನು ಬಂದಿದ್ದೀನಿ, ಆದರೇನು ಏನಾದರೂ ಹೇಳುವುದಕ್ಕೆ ನನಗೆ ಶಕ್ತಿ ಉಂಟೆ, ದೇವರು ಆಡಿಸುವ ಮಾತನ್ನೇ ಅಷ್ಟೇ ನಿನ್ ಬಾಯಿ ಕೂಡ ಹಂಗೆ ಇರ್ಬೇಕು. ಏನ್ ದೇವರು ಹೇಳ್ತಾನೆ ಅದು ಮಾತ್ರ ಮಾತಾಡು. ಇಲ್ಲಂದ್ರೆ ಬಾಯಿ ಮುಚ್ಕೊಂಡಿರು, ಕೈ ಕಟ್ಕೊಂಡಿರು, ಬೈಬಲ್ ಓದ್ಕೊಂಡಿರು, ಹಾಡು ಕಲಿತಾ ಇರು, ಯೂಟ್ಯೂಬ್ ಅಲ್ಲಿ ಹಾಕೊಂಡು ಹಾಡು ಬುಕ್ ತೆಗೆದು ಕೆಲಸ ಮಾಡ್ಕೋ. ಆಫೀಸಲ್ಲಿ, ಮನೆಯಲ್ಲಿ, ತೋಟದಲ್ಲಿ, ನಿನ್ ಮನೆ ಕ್ಲೀನಿಂಗ್, ವಾಷಿಂಗ್ ಇಲ್ವಾ? ಸುಮ್ಮನೆ ಇದೀನಿ ಏನೋ ಮಾತಾಡಕ್ ಹೋದ್ರೆ ಪಾಪದ ಮಾತುಗಳು ಮಾತಾಡ್ತೀವಿ. ಬಿಲಾಮ ಏನ್ ಹೇಳ್ತಾ ಇದ್ದಾರೆ? 2 ವಾಕ್ಯ ಓದಿದ್ರಿ, ಅಲ್ಲಿ ಕತ್ತೆ ಮಾತಾಡ್ತಾ ಇದೆ, ಇಲ್ಲಿ ಒಂದು ಕತ್ತೆ ಮೂಲಕನೇ ದೇವರು ಮಾತಾಡ್ತಾ ಇದ್ದಾನೆ. ನಿನ್ ಮೂಲಕ ಮಾತಾಡಲ್ವಾ? ನಿನ್ ಮೂಲಕ ದೇವರು ಮಾತಾಡಲ್ವಾ? ಒಂದು ಕತ್ತೆ ಪ್ರವಾದನೆಯನ್ನ ಹೇಳ್ತಾ ಇದೆ. ಯಾರಿಗೆ? ಬಿಲಾಮನಿಗೆ ಪ್ರಾಪಸಿ ಹೇಳ್ತಾ ಇದೆ. ನಿನ್ನ ಮೂಲಕ ದೇವರು ಪ್ರಾಪಸಿ ಹೇಳಲ್ವಾ? ಏನ್ ಹೇಳ್ತಾ ಇದ್ದಾನೆ ಬಿಲಾಮ? ನಾನು ದೇವರು ಏನ್ ಹೇಳಿದನೋ ಅದನ್ನೇ ಹೇಳ್ತೀನಿ ಅಂತ ಬಲಾಕನಿಗೆ ಹೇಳ್ತಾರೆ. ಬಲಾಕನಿಗೆ ಏನಂತ ಹೇಳ್ತಾ ಇದ್ದಾನೆ ಬಿಲಾಮ? ನಾನು ದೇವರು ಏನ್ ಹೇಳ್ತಾನೋ ಅದೇ ನನ್ನ ಬಾಯಿ ಮಾತಾಡ್ತಾ ಇದ್ದೆ. ಇವಾಗ ನಿನಗೆ ದೇವರು ಕಚಡ ಮಾತುಗಳು ಹೇಳಂತ ಹೇಳ್ತಾನ?
ಗಲೀಜು ಮಾತುಗಳು, ಏಕವಚನ, ಬಾರಿ ಹೋಗಿ ಟೇಸ್ಟ್ಗಳು, ಅಂತವಳು ಇಂಥವನು ಅಂತ ಮಾತಾಡೋಂಥ ದೇವ್ರು ಹೇಳ್ತಾನ? ಹೇಳು. ಟೈಮ್ ಪಾಸ್ ಮಾತುಗಳು, ತಮಾಷೆ ಮಾತುಗಳು, ಜೋಕ್ಸ್ ಮಾತುಗಳು, ವೇಸ್ಟ್ ಮಾತುಗಳು, ವ್ಯರ್ಥ ಮಾತುಗಳು ಮಾತಾಡೋಂಥ ದೇವ್ರು ಹೇಳ್ತಾನ? ಬಿಲಾಮ ಹೇಳ್ತಾರೆ, ನನ್ನ ದೇವ್ರು ಹೇಳಿದ್ರೆ ಅದನ್ನ ಮಾತ್ರ ಮಾತಾಡ್ತೀನಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ತೀನಿ. ದಾವೀದ ಪ್ರೇ ಮಾಡ್ತಾನೆ ದೇವರಿಗೆ, ದೇವರೇ ವ್ಯರ್ಥ ಮಾತುಗಳನ್ನ ನನ್ನ ನಾಲಿಗೆಯಿಂದ ತುಟಿಯಿಂದ ತೆಗೆದು ಬಿಡು. ವ್ಯರ್ಥ ಮಾತುಗಳನ್ನ ನನ್ನ ನಾಲಿಗೆಯಿಂದ, ಪಾತಾಳದ ಮಾತುಗಳನ್ನ, ನರಕದ ಮಾತುಗಳನ್ನ, ಮರಣದ ಮಾತುಗಳನ್ನ, ನಿರ್ಜೀವ ಕರ್ಮ ಮಾತುಗಳನ್ನ ನನ್ನ ಬಾಯಿಂದ ತೆಗೆದು ಬಿಡು. ನೀನು ಡಿಸೈಡ್ ಮಾಡು. ನನ್ನ ಬಾಯಿಂದ ಏನ್ ಬರ್ತಿತ್ತು ಅದು ನಾನು ಮಾತಾಡ್ತೀನಿ, ಇಲ್ಲಂದ್ರೆ ಮೌನವಾಗಿ. Hallelujah. Luke 4:36, Luke chapter 4:36. ಬಾಯಿನ ತುಂಬಾ ಬಿಡ್ತೀರ ನೀವು, ನೋಡಿ ನೋಡಿ ಹುಷಾರು. ಆಮೇಲೆ ಗಂಡನ ಹತ್ರ ಅಲೆಲು ಹೇಳಿ ಎಲ್ಲಾರು ಕೇಳ್ತೀರ ವಾಕ್ಯನ ಸರಿಯಾಗಿ ದೇವ್ರ ಆತ್ಮ ಮಾತಾಡ್ತಾ ಇಲ್ವಾ? ಇಲ್ಲ ನಾನ್ ಮಾತಾಡ್ತಾ ಇದ್ದೀನ? ನಾನ್ ಮಾತಾಡ್ದೆ ನೀವ್ ಹೇಳಕ್ ಆಗಲ್ಲ. ಹಾಗಾಗಿ ನನಗೆ ಡೌಟ್ ಬರ್ತದೆ ನನ್ನ ಮೇಲೆ. ಗ್ರಹಿಸಲ್ಲ? ಹಲ್ಲೆಲೂಯಾ. ಓದಿ. ಹುಷಾರು. ಗಂಡನ ಹತ್ರ ಮಾತಾಡೋ ಹುಷಾರು, ಹೆಂಡತಿ ಹತ್ರ ಮಾತಾಡೋ ಹುಷಾರು, ಮಕ್ಕಳ ಹತ್ರ ಮಾತಾಡೋ ಹುಷಾರು, ಅಕ್ಕಪಕ್ಕದವ್ರ ಹತ್ರ ಮಾತಾಡೋ ಹುಷಾರು, ಬಿಲೀವರ್ಸ್ ಹತ್ರ ಮಾತಾಡೋ ಹುಷಾರು, ಹೊರಗಡೆ ವ್ಯವಹಾರದಲ್ಲಿ ಮನೆ ಹತ್ರ, ಓನರ್ ಹತ್ರ, ಕೂಲಿ ಆಳುಗಳ ಹತ್ರ ಹುಷಾರು, ಪ್ರಯಾಣಿಗಳಲ್ಲಿ ಹುಷಾರು. ಬಾಯಿನ ಬಿಟ್ಬಿಡಿಯ ನೋ. ಆಮೆನ್. ಯಾಕಂದ್ರೆ ನಾನು ಲಾಸ್ಟ್ ಹೇಳ್ಕೊಡ್ತೀನಿ ವಾಕ್ಯನ ಓದಿ. ಇವಾಗ ಎಂತ ಮಾತಾಗಿರಬಹುದು? ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ, ಅವು ಬಿಟ್ಟು ಹೋಗುತ್ತದೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಬಾಯಿಂದ ಬರ್ತಾ ಇದ್ದ ಮಾತಿಗೆ ಶತ್ರು ಕ್ರಿಯೆಗಳಲ್ಲಿ ಸಭೆಯಲ್ಲಿ ನಡುತ್ತಾ ಇತ್ತು. ಯೇಸು ಕ್ರಿಸ್ತನ ಪುಲ್ಪಿಟ್ ಅಲ್ಲಿ ನಿಂತು ಮಾತು ಹೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತಾ ಇದ್ದಾನೆ, ಬಿಟ್ಟೋಗು ಅಂತ ಹೇಳ್ತಾ ಇದ್ದಾನೆ. ಆದ ದೆವ್ವಗಳು ಕೂಡ ಇದ್ರ ಮಾತು ಕೇಳ್ತದೆ, ರೋಗಗಳು ಕೂಡ ಬಿಟ್ಟು ಹೋಗ್ತದೆ. ನಿನ್ನ ಮಾತು, ನಿನ್ನ ಬಾಯಿ ಅಷ್ಟು ಶೂಲವಾಗಿರ್ತದೆ, ಅಷ್ಟು ಕತ್ತಿ ತರ ಇರ್ತದೆ, ಅಷ್ಟು ಶಾರ್ಪ್ ಆಗಿರ್ತದೆ. ಅದಕ್ಕೆ ಹುಷಾರ್ ಮಾತಾಡುವಾಗ. ದೇವರು ಆತ್ಮನ ಮಾತುಗಳು ಮಾತಾಡ್ತಿರೋ, ವೇಸ್ಟ್ ಮಾತುಗಳು ಮಾತಾಡ್ತಿರೋ, ಹುಷಾರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಆಮೆನ್. ಮಾತಿನಲ್ಲೇ ದೇವರನ್ನ ಬಿಡಿಸ್ತಾ ಇದ್ದಂತೆ ಯೇಸು ಕ್ರಿಸ್ತನು. ಬಾಯಿ ತಂದ್ರೆ ಬರೀ ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದ. ಬಾಯಿ ತಂದ್ರೆ ಯಾವಾಗಲೂ ಮನುಷ್ಯನಿಗೆ ಬೇಕಾಗಿರೋದನ್ನೇ ದೇವರು ಯೇಸು ಕ್ರಿಸ್ತನು ಭೂಮಿಯಲ್ಲಿರುವಾಗ ನಿಂತರ ನಂತರ ಮನುಷ್ಯನಾಗಿದ್ದಾಗ ಮಾತಾಡ್ತಾ ಇದ್ರು. ಆಮೆನ್, ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 10:44. ಪೇತ್ರನು ಈ ಮಾತುಗಳನ್ನು ಎಂದು ಹೇಳುತ್ತಿರುವಾಗ ಇಲ್ಲಿ ಆತ್ಮ ಸಂಬಂಧವಾದ ಮಾತುಗಳು. ಪೇತ್ರ ಬೋಧಿಸ್ತಾ ಇದ್ದಾನೆ, ಪೇತ್ರ ವಾಕ್ಯ ಹೇಳ್ತಾ ಇದ್ದಾನೆ, ಪೇತ್ರ ಉಪದೇಶ ಮಾಡ್ತಾ ಇದ್ದಾನೆ. ವಾಕ್ಯವನ್ನ ಕೇಳೋ ಪ್ರತಿಯೊಬ್ಬರ ಮೇಲೆ ಪವಿತ್ರ ಆತ್ಮನ ಹೇಳಿದಂತೆ. ನೀನ್ ಹೇಳೋದು ಏನ್ ಹಿಡಿತಾ ಇದೆ? ನಗು ಹಿಡಿತಾ ಇದೆ. ನೀನ್ ಮಾತಾಡುವಾಗ ತಮಾಷೆ ಬರ್ತಾ ಇದೆ, ನೀನ್ ಮಾತಾಡುವಾಗ ಗೇಲಿ ಬರ್ತಾ ಇದೆ, ನೀನ್ ಮಾತಾಡುವಾಗ ಯಾರೋ ನೋವು ಬರ್ತಾ ಇದೆ. ಏನ್ ಬರ್ತಾ ಇದೆ? ಮಾತಾಡ್ತಾ ಇದ್ರಿ ಪೇತ್ರ ಪವಿತ್ರಾತ್ಮ ಮೇಲೆ ಬಂದಂತೆ. ಸಹೋದರಿ ಸೀರಿಯಸ್ ಆಗಿದ್ರು. ಹೋಗಿ ಯೆಶಾಯ ಗ್ರಂಥ ತೆಗೆದು ವಾಕ್ಯ ಹೇಳ್ತಾ ಇದ್ದೀನಿ, ಆಗ್ಲೇನೆ ಅವ್ರಿಗೆ ಸ್ವಸ್ಥತ ಶಕ್ತಿ ಇಳಿದ್ಬಿಟ್ಟು. ಇನ್ನು ವಾಕ್ಯ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಕೈ ಇಟ್ಟಿಲ್ಲ. ವಾಕ್ಯ ಬಾಯಿಂದ ಬರೋ ಮಾತು, ಸಿಸ್ಟರ್ ಕೈ ತಟ್ಟಿ ಪ್ರೇಯರ್ ಮಾಡಿ ಬೆಡ್ಡಿಂದ ಎದ್ದೇಳಿ ಮನಕಾಲ್ ಊರಿ ದೇವರನ್ನ ಗಟ್ಟಿಯಾಗಿ ಗನಪಡಿಸಿ ಸ್ಟ್ರಾಂಗ್ ಆಗಿ ಎದ್ದು ಕೂತ್ಕೊಂಡು 3 ದಿನ ಬೆಡ್ ಪೇಷಂಟ್. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಹೌಸ್ ವಿಸಿಟಿಂಗ್ ಹೋಗಿದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರ ವಾಕ್ಯ ಹೇಳ್ತಾ ಇರುವಾಗ ಸಹೋದರಿ ಮೇಲೆ ದೇವರ ಆತ್ಮನ ಬಲ ಇಳೀತು. ನನಗೇನೋ ಒಂದು ಶಕ್ತಿ ಬಂದಂಗಾಯ್ತು ಬ್ರದರ್. ನಿಜವಾಗ್ಲೂ ಅವಾಗಲೇ ನಾನು ವೀಕ್ ಆಗಿದ್ದೆ, ಈಗ ನನಗೆ ಪವರ್ ಆಗಿದೆ, ನಾನು ತಾಕತ್ತಾಗಿದ್ದೀನಿ. ಏನೋ ಒಂಥರ ಸುಸ್ತಿತ್ತು, ಏನೋ ಒಂಥರ ಬಲಹೀನತೆ ಇತ್ತು. ನೀ ಪ್ರಾರ್ಥನೆ ಮಾಡ್ತಾ ಇರುವಾಗ, ನೀ ಮಾತುಗಳನ್ನ ಕೇಳ್ತಾ ನಾನು ಪ್ರೇ ಮಾಡ್ತಾ ಇರುವಾಗ ನನ್ನಲ್ಲಿ ಒಂದು ಬಲ ಇಳೀತು. ಈಗ ನಾನು ಸ್ಟ್ರಾಂಗ್ ಆದೆ ಅಂತ 3 days ಹಿಂದೆ ವಿಸಿಟಿಂಗ್ ಹೋಗಿದ್ದವಳು ಮನೆಗೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯನ ಹೇಳ್ತಾ ಇದ್ದಾನೆ, ಕೇಳೋ ಪ್ರತಿಯೊಬ್ಬರ ಮೇಲೆ ಹೋಲಿ ಸ್ಪಿರಿಟ್ ಇಳಿತಾ ಇದೆ. ನೋಡಿ, ಆ ತರ ಇರ್ಬೇಕು. ನೀನ್ ಮಾತಾಡುವಾಗ ಏನ್ ಬರ್ತಾ ಇದೆ? ನಗು ಬರ್ತಾ ಇದೆ. ನೀನ್ ಮಾತಾಡುವಾಗ ತಮಾಷೆ ಬರ್ತಾ ಇದೆ. ನೀನ್ ಮಾತಾಡುವಾಗ ಗೇಲಿ ಬರ್ತಾ ಇದೆ. ನೀನ್ ಮಾತಾಡುವಾಗ ಜಗಳ ಬರ್ತಾ ಇದೆ. ಜನ ಅಲ್ವಾ? ಪೇತ್ರ 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 44ನೇ ವಚನದಲ್ಲಿ ಮಾತಾಡುವಾಗ ಪವಿತ್ರಾತ್ಮ ಒಬ್ಬೊಬ್ಬರ ಮೇಲೆ ಇಳಿತಾ ಇದೆ. ನಾವು ಮಾತಾಡುವಾಗ ಏನ್ ಬರ್ತಾ ಇದೆ ಹೇಳಿ? ಜಗಳಗಳು ಬರ್ತಾ ಇದೆ, ಭೇದಗಳು ಬರ್ತಾ ಇದೆ, ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ತಮಾಷೆ ಬರ್ತಾ ಇದೆ, ನಗು ಬರ್ತಾ ಇದೆ. ನಿನ್ನ ಮೇಲೆ ಮಾತಾಡುವಾಗ ನಿನ್ನಲ್ಲಿರೋ ಪವಿತ್ರ ಆತ್ಮ ಇನ್ನೊಬ್ಬರೊಳಗೆ ಹೋಗ್ಬೇಕು. ನಿನ್ನಲ್ಲಿರೋ ಅಭಿಷೇಕ ಇನ್ನೊಬ್ಬರ ಮೇಲೆ ಇಳಿಬೇಕು. ನಿನ್ನಲ್ಲಿರೋ ಜ್ಞಾನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬೇಕು. ನಿನ್ನಲ್ಲಿರೋ ನಿತ್ಯ ಜೀವ ಇನ್ನೊಬ್ಬರಲ್ಲಿ ಕುಳಿಬೇಕಾದು. ಆತ್ಮ ಅಭಿಷೇಕದಲ್ಲಿ ತುಂಬಿ ಕುಣಿದು ಕುಪ್ಪಳಿಸಿ ದೇವರನ್ನ ಘನಪಡಿಸಬೇಕು. ಅವರು ಅರ್ಥ ಮಾತ್ರ ಮಾತಾಡಿದೆ. ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ 2:13. ಯಾಕೆ ದೇವ್ರ ಮಕ್ಕಳು ಮಾತಾಡ್ತಾರೆ ನೋಡಿ, ಅಲ್ಲಿ ವಾಕ್ಯ ಆನ್ಸರ್ ಕೊಡ್ತಾರೆ. ದೇವ್ರ ಮಕ್ಕಳು ಯಾಕೆ ವ್ಯರ್ಥ ಮಾತುಗಳು ಮಾತಾಡ್ತಾರೆ, ವೇಸ್ಟ್ ಮಾತುಗಳು ಕಾರಣ ಕೊಡ್ತಾರೆ. ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳಲಿ, ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮಕ್ಕೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಹಂಗೆ ಕಂಟಿನ್ಯೂ ಮಾಡೋಣ. ಪ್ರಕೃತ ಮನುಷ್ಯನು ದೇವರಾತ್ಮನ ವಿಷಯಗಳಲ್ಲಿ ಬೇಡವೆನ್ನುತ್ತಾನೆ. ದೇವ್ರ ಮಾತುಗಳು ಮಾತಾಡಕ್ಕಾಗಲ್ವಾ? ಅದು ಅವನಿಗೆ ಉಚಿತವಾಗಿರ್ತದೆ. ತಮಾಷೆ, ಏನು ಕೇರ್ಲೆಸ್ ತರ ಇರ್ತದೆ. ನಾವ್ ಯಾವಾಗ್ಲೂ ಅವು ಇವೇ ಮಾತಾಡ್ತೀರಾ ಒಬ್ಬರ ಹತ್ರ ಅಂತ ಮಾತುಗಳೇ ಅವ್ರು ನೋಡಿದ ತಕ್ಷಣ ಬಂದ್ಬಿಡ್ತೈತಾ? ಅದ್ರ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾನೆ. ಲೋಕ ಸಂಬಂಧವಾದ ಪ್ರಾಕೃತಿಕ ಮನುಷ್ಯನು, ಪ್ರಾಪಂಚಿಕ ಮನುಷ್ಯನು ಯಾವಾಗ್ಲೂ ಲೋಕದ ಮಾತುಗಳೇ ಬಾಯಲ್ಲಿ ಬರ್ತೈತಂತೆ. ದೇವರ ಬಗ್ಗೆ ಆಗಲಿ, ಒಂದು ಯೌವನಸ್ಥನ ಸಿಕ್ಕಿದ್ರೆ, ಒಂದು ದೇವ ಮನುಷ್ಯನ ಸಿಕ್ಕಿದ್ರೆ, ಒಂದು ಸೇವಕನ ಸಿಗ್ಲಿ, ಒಂದು ವಿಶ್ವಾಸ ಸಿಗ್ಲಿ, ಅವರೆಲ್ಲರ ನಮ್ಮ ಬಾಯಲ್ಲಿ ಏನ್ ಮಾತುಗಳು ಬರ್ಬೇಕು ಅಂತ? ಸಾಫ್ಟ್ ಮಾತುಗಳು, ಆತ್ಮಿಕ ಮಾತುಗಳು, ಆತ್ಮ ಸಂಬಂಧವಾದ ಮಾತುಗಳು ಬರಬೇಕು. ಆದ್ರೆ ಇಲ್ಲಿ 2 ವಾಕ್ಯದಲ್ಲಿ ನೋಡುವಾಗ ಆತ್ಮಿಕ ಮನುಷ್ಯನ ಹೆಂಗ್ ಮಾತಾಡ್ತಾನೆ, ಶಾರೀರಿಕ ಮನುಷ್ಯನ ಹೆಂಗ್ ಮಾತಾಡ್ತಾನೆ, ಪ್ರಾಪಂಚಿಕನ ಹೆಂಗ್ ಮಾತಾಡ್ತಾನೆ, ಚಂಚಲನ ಹೆಂಗ್ ಮಾತಾಡ್ತಾನೆ, 3 ಅಲ್ಲಿ ಕೊಟ್ಟಿದ್ದಾನೆ ಪೌಲ. ಅಲ್ಲ, ಅವ್ನಿಗೆ ಏನ್ ತರ ಇರ್ತದಂತೆ? ಹುಚ್ಚು ಮಾತು, ಅದೇನು ತಮಾಷೆ ತರ ಇರ್ತದಂತೆ ದೇವ್ರ ಮಾತುಗಳು ಅವನಿಗೆ. ಅದಕ್ಕೆ ಅವ್ರ ಬಾಯಲ್ಲಿ ಯಾವಾಗ್ಲೂ ವ್ಯರ್ಥ ಮಾತುಗಳು, ತಮಾಷೆ ಮಾತುಗಳು, ಸೀರಿಯಲ್ ಮಾತುಗಳು, ಹುಚ್ಚು ಮಾತುಗಳು. ಮೊನ್ನೆ ಒಂದು ಮಣ್ಣಿಗೆ ಹೋಗಿದ್ದೀನಿ ದೊಡ್ಡಬಳ್ಳಾಪುರಕ್ಕೆ. ಸರಿ, ಅಲ್ಲಿ ನನ್ನ ಜೊತೆ ಇನ್ನೂ 1-3 ಪಾಸ್ಟ್ ಬಂದಿದ್ರು. ಸರಿ, ಗುಣಿ ಹತ್ರ ಮೆಸೇಜ್ ನನಗೆ ಕೊಟ್ಟರು. ನಾನು ಒಂದು 10 ನಿಮಿಷ ಟೈಮ್ ಕೊಟ್ಟರು. 10 ನಿಮಿಷ ನಾನು ಮೆಸೇಜ್ ಕೊಟ್ಟೆ. ಬ್ರದರ್ ಕೂಡ ನನ್ನ ಜೊತೆಲಿ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಮೆಸೇಜ್ ಮುಗೀತು. ಅವರು ಏನೋ ಆಯ್ತು, ಮಣ್ಣು ಹಾಕ್ಸ್ತಾರೆ, ಈಚೆ ಬಂದ್ರು, ಮಣ್ಣಿಗೆಲ್ಲ ಇದು ಮಾಡ್ತಾ ಇದಾರಲ್ಲ, ಸೈಡಿಗೆ ಬಂದ್ಬಿಟ್ಟು ಪಾಸ್ಟ್ ಆಡ್ತಾ ಇದ್ದಾರೆ ಪಿಕ್ಚರ್. ಯಾವ್ದು ಕತೆ ಮಾತಾಡ್ತಾ ಅದಕ್ಕೆ ಸಂಬಂಧಪಟ್ಟಿರೋ ಆಡ್ತಾ ಇದ್ದಾರೆ. ಆಮೇಲೆ ಮನೆ ಒಬ್ಬ ಸಿಸ್ಟರ್ ಹೇಳಿದ್ರು, ಆಮೇಲೆ ವಾಕ್ಯ ಹೇಳ್ತಿರ್ತ ಸೆಂಟ್ರಲ್ಲಿ ಪಿಕ್ಚರ್ ಆಡ್ತಾ ಇದ್ದಾರೆ ಬ್ರದರ್ ಅಂತ ಹೇಳಿದ್ರು. ಆತರ ನಾನು ಜಾಸ್ತಿ ನೋಡಿದ್ದೀನಿ. ಏನು, ನಾನು ಕೂಡ ಜಾಸ್ತಿ ನೋಡಿದ್ದೀನಿ. ಅಲ್ಲೆಲ್ಲೂಯಾ. ನಾನು ನೋಡಿದ ತಕ್ಷಣ ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಹುಷಾರು, ದೊಡ್ಡವರು ಕೂಡ ಹುಷಾರು. ನಾನು ನೋಡಿದ ತಕ್ಷಣ ಹಂಗೆ ಬಾಯಿ ಪ್ಯಾಕ್ ಆಗ್ಬಿಡ್ತದೆ, ಮಾತುಗಳು ಇದಾಗ್ಬಿಡ್ತದೆ. ಕಾಣ್ದಿರೋ ದೇವ್ರು ನೋಡ್ತಾ ಇದ್ದಾನಂತ ನಂಬಿ ನಾನಾದ್ರೂ ನಿಮ್ಮನ್ನ 24 hours ನೋಡಲ್ಲ. 24 hours ನೋಡೋ ದೇವ್ರೊಬ್ರು ಇದ್ದಾನೆ. 24 hours ನಿನ್ ಮಾತುಗಳನ್ನ ಕ್ಯಾಚ್ ಮಾಡೋ ಪಿಸಾಚು ಒಂದಿದೆ. ಮರಿಬೇಡ, ಅವನು ಇನ್ನೊಂದು ದೇವ್ರ ಸಿಕ್ಕಾಕ್ಸೋ ಕ್ರೂರಿ ಅಂತ. ದೂರುಗಾರ ನಾವು. ಕೇರ್ಫುಲ್ ಆಗಿರು. ಇನ್ನೊಂದು ಮಾತು ಕೂಡ ಎಚ್ಚರವಾಗಿರು.
ಆಮೆನ್. ನಿನ್ನಲ್ಲಿ ಆತ್ಮ ಸಂಬಂಧವಾದ ಮಾತುಗಳಿದೆಯೋ, ಪ್ರಾಪಂಚಿಕ ಬಾಯಿಂದ ಬರೋ ಪ್ರಪಂಚದ ಮಾತುಗಳಿದೆಯೋ, ಲೋಕದ ಮಾತುಗಳಿದೆಯೋ, ಸೀರಿಯಲ್ ಸಿನಿಮಾ ಹೀರೋ ಹೀರೋಯಿನ್ ಮಾತುಗಳಿದೆಯೋ, ಜೋಕ್ಸ್ ತಮಾಷೆ ಸೀರಿಯಲ್ ಮಾತುಗಳಿದೆಯೋ, ಪ್ಲೀಸ್ ನಿನ್ ದೇವ್ರ ಮಗು, ದೇವರು ನಿನ್ನನ್ನು ತೊಳೆದಿದ್ದಾನೆ, ದೇವರು ನಿನ್ನನ್ನು ಒಂದು ಆಲೋಚನೆಯಿಂದ ಕರೆದಿದ್ದಾನೆ. ನೀನ್ ಪರಲೋಕಕ್ಕೆ ಬರಬೇಕು, ಪಾಪಿಯಾಗಿರ್ಬೇಕಂತ ದೇವರು ಕರೆದಿಲ್ಲ. ಲೋಕದ ಮಾತುಗಳು ಲೋಕದವರು ಮಾತಾಡ್ತಾರೆ, ನೀನು ಆತ್ಮಿಕ ಮಾತುಗಳನ್ನೇ ಮಾತಾಡ ಎಲ್ಲಾ ಕಡೆ. ಇಲ್ಲಂದ್ರೆ ಬಾಯಿ ಮುಚ್ಕೊಂಡಿರೋದು ಪಾಪ ಆಗಲ್ಲ, ಬಾಯಿ ತೆರೆದ್ರೆ ಪಾಪ ಆಗುತ್ತೆ. ನೋಡಿ, ಇವಾಗ ಯೇಸು ಕ್ರಿಸ್ತ ಮಾತಾಡಿದ್ದಿಲ್ದೆ, ಪೇತ್ರ ಮಾತಾಡಿದ್ದಿಲ್ದೆ, ಪೌಲ ಮಾತಾಡಿದ್ದಿಲ್ದೆ, ನಾನ್ ಮಾತಾಡಿದ್ದು ಹೇಳ್ತಾ ಇದ್ದೀನಿ, ನೀನು ಕೇಳ್ತಾ ಇದೀಯಾ? ನೋ, ಪ್ಲೀಸ್. ಆಮೆನ್, ಹಲ್ಲೆಲೂಯಾ. ನನಗೆ ಈ ಪುಲ್ಪಿಟ್ ಮೇಲೆ ಸಮ್ಟೈಮ್ಸ್ ಯಾವಾಗ ನಮ್ಮ ಮೊಬೈಲ್ ತಂದ್ಬಿಟ್ರೆ, ಆ ಮೊಬೈಲ್ ಎತ್ಕೊಂಡ್ಬಂದ್ರೆ ಕೂಡ ಒಂಥರ ಕಿರಿಕಿರಿ ಆಗ್ತಾ ಇರ್ತಾರೆ. ಏನೋ ಯಾವುದೋ ಮಾತಾಡ್ತಾ ಹೆಂಗೋ ಬಂದ್ಬಿಟ್ಟೆ, ಏನೋ ಕಾಲ್ ಬರ್ತದೆ ಅಂತ ಹೇಳಿದ್ರು. ಆ ಪುಲ್ಪಿಟ್ ಮೇಲೆ ಮೊಬೈಲ್ ಇಟ್ಕೊಳ್ಳೋಕೆ ಬೇಜಾರಾಗುತ್ತೆ. ಅರ್ಥ ಆಯ್ತು ಇವಾಗ? ಏನ ಪುಲ್ಪಿಟ್ ಮೇಲೆ ಪರ್ಸು, ದುಡ್ಡು ಎತ್ಕೊಂಡ್ಬರೋದು, ಜೋಬಳಿಗೆ ಇಟ್ಕೊಂಡು ಪುಲ್ಪಿಟ್ ಮೇಲೆ, ಅದು ಕೂಡ ನನಗೆ ಇಷ್ಟ ಆಗಲ್ಲ ಅಷ್ಟುವರೆಗೂ. ಹಲ್ಲೆಲೂಯಾ. ಎಷ್ಟಾದಷ್ಟು ದೇವರಿಗೆ ಒಬ್ಬಿಡಿಯನ್ನ ಅಧೀನವಾಗಿ. ಆಮೆನ್. ಇನ್ನೊಂದು ವಾಕ್ಯವನ್ನು ಓದಿ, ಎಫೆಸ 4:29. ಇದು ತದ್ವಿರುದ್ಧ ಮಾತು. ಇದು ನೀವು ಮಾಡಿರೋ ಕೆಲಸನೇ ಇರೋ ವಾಕ್ಯ. ಓದಿ, ಎಫೆಸಿಯನ್ ಚಾಪ್ಟರ್ 4:29, 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು, ನಾವು ಅಮ್ಮ ಅಕ್ಕ ಅಂತ ಮಾತುಗಳು, ಗಲೀಜ್ ಮಾತುಗಳು, ಅಂತೋಳು ಇಂತೋಳು ಅನ್ನೋದು, ಅದನ್ನೇ ಕೆಟ್ಟ ಮಾತು ಅಂತೀರಿ. ಸಾಫ್ಟ್ ಮಾತುಗಳಲ್ಲಿ ಕೆಟ್ಟ ಮಾತು ಇದೆ. ಸಾಫ್ಟ್ ಮಾತುಗಳಲ್ಲಿ ಏನಿದೆ? ಕೆಟ್ಟ ಮಾತು. ಅವು ಕೂಡ ಕೆಟ್ಟ ಮಾತು. ಅವೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ, ನೀನೇ ತಿಳ್ಕೊ. ಅಲ್ಲಿ ಗೊತ್ತಿಲ್ಲ ಅಂದ್ರೆ, ಬ್ರದರ್ ನಾನು ಹಿಂಗೆ ಮಾತಾಡ್ತೀನಿ, ಏನನ್ನ ಬೈಬಲ್ ಹೋಗ್ತೈತಾ, ನನ್ನ ಬಾಯಲ್ಲಿ ಹಿಂಗಿದೆ, ಸ್ವಲ್ಪ ಡೌಟ್ ಇದೆ, ಬೇಕಾದ್ರೆ ಕೇಳ್ಕೊ, ಇಲ್ಲ ದೇವ್ರಿಗೆ ಪ್ರೇಯರ್ ಮಾಡು. ಇಂಥ ಮಾತುಗಳು ರಿಜೆಕ್ಟ್ ಮಾಡ್ಬೇಕಾ, ನನಗೆ ಪರವಾಗಿಲ್ವಾ, ಆ ಥರ ಇದ್ರೆ ಕೇಳ್ಕೊ. ವಾಕ್ಯ ನಿನ್ನ ಹತ್ರ ದೇವ್ರ ವಾಕ್ಯ ಮಾತಾಡ್ತದೆ. ನಿಮ್ಮ ಬಾಯಿಂದ ಕೆಟ್ಟ ಮಾತು, ಒಂದು ಕೆಟ್ಟ ಮಾತು ನಿನ್ನ ಬಾಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ, ನಿನ್ ಮನೇಲಿ ಕಳ್ತನ ಆಗಿರೋ ಕೂಡ, ನಿನ್ಗೆ ಯಾರನ್ನ ಗಾಡಿ ತಂದು ಗುದ್ದಿದ್ರೇನು, ಏನು ಗಾಡಿ ತಂದು ನಿಂದು ಪಾರ್ಟ್ ಇಲ್ಲ, ಅವ್ರದೇ ಪಾರ್ಟ್, ಅವಾಗ ಕೂಡ ಆಡಬಾರ್ದು. ಏನೇ ಸಂಭವಿಸಿರ್ಲಿ, ಏನೇ ಪ್ರಾಬ್ಲಮ್ ಆಗಿರ್ಲಿ, ಏನೇ ನಷ್ಟ ಆಗಿರ್ಲಿ, ಏನೇ ಒಂದು ಇದಿರ್ಲಿ, ಹಲ್ಲೆಲೂಯಾ, ನೀನ್ ಕೆಟ್ಟ ಮಾತು ಮಾತ್ರ ಆಡಬಾರ್ದು. ನಿನ್ನ ಕೆಟ್ಟ ಮಾತು ಮಾತಾಡಿದ್ರೆ ಕೂಡ ಮಾತಾಡಬಾರ್ದು. ನಿನ್ ಬೈತಾರೆ, ದೇವ್ರೇ ಬಿಡೋದು ಅವ್ರು. ನಿನ್ ಬೈಯೋದು ಯಾರು ಬಿಡೋದು? ದೇವ್ರೇ ಬಿಡೋದು. ದೇವ್ರೇ ಯಾರ ಮೂಲಕ ಮಾತಾಡಿಸ್ತಾನೋ ಗೊತ್ತಿಲ್ಲ. ಮನೆಯವ್ರ ಮೂಲಕ ಕೂಡ ಮಾತಾಡ್ಬೋದು, ಹೊರಗಡೆ ಕೂಡ ಮಾತಾಡ್ಬೋದು. ಇನ್ನೊಂದು ಕೆಲವು ಬೋಧಕರು ಕೂಡ ಮಾತಾಡ್ಬಿಡ್ತಾ ಇದ್ದಾರೆ. ಅದು ಕೂಡ ಬಂತು ನನಗೆ ಮಾತು. ಆಮೇಲೆ ಬೋಧಕರು ಅಂದಿದ್ದು ಬಂದ್ಬಿಡ್ತು ನನಗೆ ಕೇಳಿಸ್ ಕಿವಿಗೆ. ಆ ಬ್ರದರ್ ಹೇಳಿದ್ರು ನನಗೆ, ಈ ತರ ಮಾತಾಡ್ತಾರೆ ಪಾಸ್ಟರ್. ಹಲ್ಲೆಲೂಯಾ. ಅದೇನೋ ಅವರು ಸೇವೆ ಬೇರೆ, ಅದೇನೋ ಗೊತ್ತಿಲ್ಲ, ಅವ್ರ ಸಂಬಂಧ ದೇವರ ಹತ್ರ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರು ಆತ್ಮ ಸಂಬಂಧವಾದ ಮಾತುಗಳು ಮಾತ್ರ ನೀನು ಮಾತಾಡು. ಕೆಟ್ಟ ಮಾತುಗಳು ನಿನ್ನ ಬಾಯಿಂದ, ನೀನು ಯಾರನ್ನ ಬೈದ್ರೆ ಕೂಡ ಬೈಬಾರ್ದು. ಏನೇನು ಬೈದ್ರು ಗೊತ್ತಾ? ಸ್ವಾಮಿನ ನೀನು ಬೈದಿರೋ ಎಲ್ಲ ಮಾತುಗಳು ಬೈದ್ರು. ನೀವು ಇವ್ರಿಗೂ ಏನೇನು ಯಾರ್ಯಾರಂದ್ರು ಅವೆಲ್ಲಗಳಿಂದ ಜಾಸ್ತಿ ಬೈದವರು. ಇಂಥ ಮಾತು ಈ ಲೋಕದಲ್ಲಿ ಈ ಮನುಷ್ಯನ ಈ ಮಾತು ಕೇಳಿಲ್ಲ ಅನ್ನೋದಿಲ್ಲ. ಅಂತ ಮಾತುಗಳೆಲ್ಲ ಯೇಸು ಸ್ವಾಮಿನ ಕೇಳಿದರು. ನೀನು ಇವತ್ತೇನೇನು ಕೇಳ್ತಾ ಇದೆಯೋ ಆ ಮಾತುಗಳೆಲ್ಲ ಯೇಸು ಸ್ವಾಮಿ ಕಿವಿ ಅವರ ಬದುಕಿರೋ ಕೇಳಿದ್ದಾರೆ, ಮನುಷ್ಯನಾಗಿದ್ದ. ಅಂತ ಮಾತುಗಳೇ ಹೊರತು ಇನ್ಯಾವುದು ನೀನು ಬರಲ್ಲ. ಅದನ್ನ ದೆವ್ವ ಹಿಡಿದಿದೆ ಅಂದ್ರು ಓಕೆ ಅಂದ, ಮುಚ್ಚಿಡಿದಿದೆ ಅಂದ್ರು ಸರಿ ಅಂದ, ನೀನು ಬೆಲ್ಜೆಬೋಲ್ನಿಂದ ಸಹಾಯದಿಂದ ಬಿಡಿಸ್ತೀನಿ ಓಕೆ ಅಂದ, ನೀನು ಹುಚ್ಚುನು ಅಂದ್ರು ಸರಿ ಅಂದ್ರು. ಹಲ್ಲೆಲೂಯಾ. ಗ್ರಂಥ 4:19 ಏನ್ ಹೇಳ್ತದೆ? ನಿಮ್ ಬಾಯಿಂದ ಒಂದು ಕೆಟ್ಟ ಮಾತು ಕೂಡ ಬರಬಾರ್ದು. ಯಾಕಂದ್ರೆ ನೀನ್ ಸೆಕೆಂಡ್ ಏಸು ಇದ್ದಾಗ, ಏನು ಆತನ ದೊಡ್ಡ ಏಸು, ನೀನ್ ಚಿಕ್ಕ ಏಸು. ಲೋಕದವ್ರಿಗೆ ಹೇಳಿ, ನೀನು ಆತನ ಸೂರ್ಯ, ನೀನು ನಕ್ಷತ್ರ. ಆತನ ಸೂರ್ಯ, ನೀನ್ ನಕ್ಷತ್ರ. ಆತನ ದೊಡ್ಡ ಬೆಳಕು, ನೀನ್ ಚಿಕ್ಕ ಬೆಳಕು.
ನಾನು ದೊಡ್ಡ ದೇವರು, ನೀನು ಚಿಕ್ಕ ದೇವ್ರ ತರ ಒಂದು ರೀತಿ. ನಮ್ಮ ಮನುಷ್ಯನ ದೇವರೆಲ್ಲ ಅರ್ಥ ಕೇಳ್ತಾ ಇದ್ದೀವಿ. ನಿನ್ನ ಬಾಯಿಂದ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದೇ ಒಂದು ಕೆಟ್ಟ ಮಾತು ಕೂಡ ಬರಬಾರ್ದು. ಮೈಸೂರು ಬಾಯಲ್ಲಿ ಬರಲ್ಲ, ಬಂದ್ಬಿಟ್ರೆ ಅದು ಔಟ್ ಮಾಡಿ ಕಿಕ್ಕೊಟ್ಟು ಹೊಡೆದು ಇನ್ನೊಂದ್ಸಾರಿ ಆಡಬಾರ್ದು. ಎಲ್ಲಿ ಕಲಿತೆ, ಯಾರು ಹೇಳಿದ್ರು ಅಂತೇಳಿ ಆ ಥರ ನಿಮ್ಮ ಮಕ್ಕಳನ್ನು ಕೂಡ ನಿನ್ನ ಬಾಯಿನೂ ಕೂಡ ಬಂದೋಬಸ್ತ್ ಮಾಡಿ. ಅಪಿತಪ್ಪಿ ಶರೀರ ಬಂದ್ಬಿಡ್ತೈತೆ. ಅಪಿತಪ್ಪಿ ಬರೋದಕ್ಕೂ ಯಾವಾಗಲೂ ಬರೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ, ನೋಡ್ಕೊ. ಅಪಿತಪ್ಪಿನೂ ಬರಬಾರ್ದು. ಆಕ್ಚುಲಿ ಸರಿಯಾಗಿ ಇನ್ನೂ ನೀನು ಬೋಧಿಸ್ಕೊಂಡಿಲ್ಲ ಅಂತ, ನಿನ್ನ ಬಾಯಿನ ನೀನು ಕಟ್ಕೊಳ್ಳಿಲ್ಲ, ನಿನ್ನ ಅಂಗಾಂಗಗಳನ್ನ ದೇವ್ರಿಗೆ ಒಪ್ಪಿಸಲಿಲ್ಲ, ಇಲ್ಲ ಒಪ್ಪಿಸ್ಬಿಟ್ಟು ಮಧ್ಯದಲ್ಲಿ ಜಾರ್ ಬಿಟ್ಟಿದೆಯೇನೋ ನೋಡ್ಕೊ. ಇವತ್ತು ದೇವರಿನ ಹತ್ರ ಶೂಟಾಗಿ ಮಾತಾಡ್ತಾರೆ. 1 ಥೆಸಲೋನಿಕ 4:19 ಲಾಸ್ಟ್ ಇನ್ನೆರಡೇ ವಾಕ್ಯ ಓದಿ ನೀವು 5 ನಿಮಿಷದಲ್ಲಿ ಬಿಟ್ಕೊಡ್ತೀನಿ. ಥ್ಯಾಂಕ್ ಯು ಜೀಸಸ್. ಓದಿ 4:15. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿದರು. ಇಷ್ಟೇ ವಾಕ್ಯ, ಅಷ್ಟೇ ಇರೋದು. ಚಿಕ್ಕ ವಾಕ್ಯ, ಇದಕ್ಕಿಂತ ಚಿಕ್ಕದಾಗಿದೆ ಬೈಬಲಲ್ಲಿ. ಆದುದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸ್ಕೊಳ್ಳಿ. ಯೇಸು ಬೇಗ ಬರ್ತಾನೆ, ಮಧ್ಯಾಕಾಶದಲ್ಲಿ ಬಂದು ತುಂತುರಿ ಶಬ್ದ ಮಾಡ್ತಾನೆ. ನಾವು ಪಾಪ ಇರಬೇಕು, ಆತನ ಯಾವಾಗ ಬೇಕಾದ್ರೂ ಬರ್ಬೋದು, ರಾತ್ರಿಯಲ್ಲಿ ಬರ್ಬೋದು. ಮೊದಲು ಸತ್ತೋಗಿರೋರು ಎದ್ದೇಳ್ತಾರೆ, ಕ್ರಿಸ್ತನಲ್ಲಿ ಸತ್ತಿರೋರು ಜೀವಂತವಾಗಿರೋರು ನಾವು ಹೋಗ್ತೀರಿ, ಹೋಗಿ ಮಧ್ಯಾಕಾಶದಲ್ಲಿ ಒಂದು ಸಭೆ ಆಗ್ತೀರಿ. ಆತನ ಎಷ್ಟು ಕೃಪೆ ಇಟ್ಟಿದ್ದಾನೆ, ನಮ್ಮ ವಿಷಯದಲ್ಲಿ ಎಷ್ಟೊಂದು ಪ್ಲಾನ್ ಇಟ್ಕೊಂಡಿದ್ದಾನೆ. ಆತನಿಗೆ ಒಬ್ಬರು ನುಗ್ತಾ ಇರ್ತಾರೆ, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಬಿಡಲ್ಪಡ್ತಾರೆ, ಇಬ್ರು ನಿದ್ರೆ ಮಾಡ್ತಾ ಇರ್ತಾರೆ, ಒಬ್ರು ಬಿಡಲ್ಪಡ್ತಾರೆ, ಒಬ್ರು ಎತ್ತಲ್ಪಡ್ತಾರೆ. ಆಮೇಲೆ ಒಬ್ರು ಹೊಲದಲ್ಲಿ ಇಬ್ರು ಹೊಲದಲ್ಲಿ ನುಗ್ತಾ ಇರ್ತಾರೆ, ಒಬ್ರು ಬಿಡಲ್ಪಡ್ತಾರೆ, ಒಬ್ರು ಎತ್ತಲ್ಪಡ್ತಾರೆ. ಬ್ರದರ್, ಆ ಕಾಲ ತುಂಬಾ ಕಷ್ಟ. ಕ್ರಿಸ್ತು ವಿರೋಧಿಗೆ ಸಿಕ್ಕಾಕೊಂಬೇಡ. ಈ ಮೊದಲನೇ ಪುನರುತ್ಥಾನದಲ್ಲಿ ನಾವು ಸೇರ್ಬಿಡೋಣ ಅಂತ ಒಬ್ಬರೊಬ್ರು ಸಂತೈಸುವ ಮಾತುಗಳನ್ನ ಆಡ್ಕೊಳ್ಳಿ. ಸರಿ, ನಾನು ಮೇಲೆ ಏನ್ ಮಾತಾಡ್ಬೇಕಂತ ಲಾಸ್ಟ್ ಇನ್ನೊಂದು ವಾಕ್ಯ ನೋಡಿ. ಮತ್ತಾಯ ಗ್ರಂಥ 12ನೇ ಅಧ್ಯಾಯ 37ನೇ ವಚನ. 12:37. ಏನ್ ಬ್ರದರ್ ಮಾತಾಡಿದ್ರೆ ಏನಾಗುತ್ತೆ, ಅದೆಲ್ಲ ಆಗುತ್ತಾ? ನನ್ನ ಹತ್ರ ಗಾರೆ ಕೆಲ್ಸಕ್ಕೆ ಹೋಗೋ ಬ್ರದರ್ಗಳು ಹೇಳ್ತಾರೆ ಜಾಸ್ತಿ. ಇಲ್ಲೇ ಅಲ್ಲ, ಎಲ್ಲ ಕಡೆನೂ ನಾವು ಕೆಲಸದಲ್ಲಿ ಬಹಳ ಮಾತುಗಳಾಡ್ತೀವಿ, ತುಂಬಾ ತಮಾಷೆ ಆಡ್ತೀವಿ. ಆ ಥರ ಬಂದವರೆಲ್ಲ ಆಗಿರ್ತಾರೆ. ಕಾಲೇಜಲ್ಲಿ, ಸ್ಕೂಲಲ್ಲಿ ಅಂತ ಹೇಳ್ತಾರೆ. ಇಲ್ಲ, ಕಾಲೇಜನ್ನಾಗ್ಲಿ, ಸ್ಕೂಲನ್ನಾಗ್ಲಿ, ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ಲಿ, ಯಾರು ಇಲ್ಲಿರೋ ಇಬ್ಬರು ಮಾತ್ರ ನಿನಗೆ ನೋಡ್ತಾ ಇರ್ತಾರೆ. ಒಬ್ಬ ಸ್ವಾಮಿ, ಒಬ್ಬ ಸೈತಾನ, ಇಬ್ರು ನೋಡ್ತಾ ಇದ್ದೀನಿ. ನಾನು ಸೈತಾನ ಇಬ್ರು ನೋಡ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡು, ಸ್ಕೂಲು, ಕಾಲೇಜು, ಕೆಲಸನ, ಉದ್ಯೋಗನ, ಹೊರಗಡೆ ಪಾರ್ಕು, ರೋಡು, ರಸ್ತೆನೋ, ಮನೆ ಒಳಗಡೆನೋ, ಎಲ್ಲೇ ಇರು, ನಾ ಮಾತಾಡೋ ಮಾತುಗಳು ಇಬ್ರು ಅಬ್ಸರ್ವೇಷನ್ ಮಾಡ್ತಾರ ಇಲ್ವಾ? ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಏನಕ್ಕೆ ಎಲ್ಲಾರು ಹೇಳಿ ಸುಮ್ಮನೆ ಮಾತಾಡೋ ಮಾತುಗಳು, ಟೈಮ್ ಪಾಸ್ ಮಾತಾಡೋ ಮಾತುಗಳು, ಜೋಕ್ಸ್ ಮಾತಾಡೋ ಮಾತುಗಳು. ಗಾರ ಕೆಲಸದಲ್ಲಿ ನಾನು ಹೋಗಿದ್ದೀನಿ, ಎಲ್ಲ ಕೆಲಸಗಳಿಗೆ ಸ್ವಲ್ಪ ಮಾಡಿದ್ದೀನಿ. ಸಖತ್ತಾಗಿ ಮಾತಾಡ್ತಾರೆ, ಸರಿಯಾಗಿ ಮಾತಾಡ್ತಾರೆ. ಎಲ್ಲ ಕೆಲಸಗಳಲ್ಲಿ ನಾನು ನೋಡಿದ್ದೀನಿ. ಆಮೇಲೆ ಅಂತ ಮಾತುಗಳೇ ನಾವು ಮೊನ್ನೆ 2 ಅವರ್ ಕೂತ್ಕೊಂಡು ಎಲ್ಲ ಹರಟೆ ಹೊಡೆದಿದ್ದು. ಹಲ್ಲೆಲೂಯಾ. ಅದನ್ನೇ ನಿಂತನೆ ದೇವರು ಇವತ್ತು ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಮಾತಾಡುವ ಪ್ರತಿ ಮಾತುಗಳಿಗೆ ನಾವು ಉತ್ತರ ಕೊಡ್ಬೇಕಂತ ನೋಡ್ಕೊಂಡು ಲೆಕ್ಕ ಕೊಡ್ಬೇಕಂತ ದೇವರಿಗೆ. ನಾವು ಮಾತಾಡಿಲ್ಲ ಅಂದ್ರೆ ಇಲ್ಲೆಲ್ಲ ಲಾಯರ್ನ, ಜಡ್ಜ್ನ, ಮನೆಯವ್ರನ್ನ, ತಂದೆ ತಾಯಿಗೆ ನ್ಯಾಮನಿಸ್ತೀರಲ್ಲ, ಪಾಸ್ಟ್ನ ಇಲ್ಲೆಲ್ಲ ಇಲ್ಲ ಅಂತ ವಾದಿಸ್ತೀರಿ. ಇಲ್ಲ, ಯಾಕಂದ್ರೆ ಪಾಸ್ಟ್ ಅಲ್ಲಿ ಇರ್ಲಿಲ್ಲ. ಹಲ್ಲೆಲೂಯಾ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪಿ ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪಿ ಹೊಂದುವಿ. ಇದರರ್ಥ ಈ ವಾಕ್ಯ ಏನು? ಮನುಷ್ಯನು ಸುಮ್ಮನೆ ಮಾತಾಡುವ ಪ್ರತಿ ಮಾತಿಗೂ, ಪ್ರತಿ ವಿಷಯಕ್ಕೂ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಯಾರು ಕೊಡೋದು? ನೀನ್ ಮಾತಾಡಿದ ಮಾತುಗಳು ನಾನು ಮಾತಾಡಿದ ಮಾತುಗಳು ನೀನಾ? ನನ್ನ ಮಾತಿಗೆ ನಾನು, ನಿನ್ನ ಮಾತಿಗೆ ನೀನೇ ಉತ್ತರ ಕೊಡ್ಬೇಕು. ಸುಮ್ಮನೆ ಆದ್ರೆ ತಮಾಷೆಗಳಂತ ಮನುಷ್ಯರಿಗೆ, ಲೋಕದಲ್ಲಿ ಪಾಸ್ಟ್ಗೆ ಹೇಳ್ತೀರಲ್ವಾ, ಹಾಗೆಲ್ಲ ಹೇಳೋದಿಲ್ಲ ದೇವರ ಹತ್ರ. ಏನು ಸುಮ್ಮನೆ ಏನಕ್ಕೆ ಸುಮ್ಮನೆ ಪಾಲನೆ ಕುಡಿತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಸುಮ್ಮನೆ ಮೇಲಿಂದ ದುಂಬು ಕುಡಿತೀಯಾ?
ನಾನು ಕೇಳ್ತೇನೆ, ಏನೇನು ಹೇಳಕ್ಕಾಗುತ್ತೆ ನಾವು? ಸುಮ್ಮನೆ ಎತ್ಕೊಂಡು ಕಾಸುಗಳು ಚೆಲ್ಲಿ ಬಿಡ್ತೀರಾ? ಒಡವೆ ಅಂತ ಸುಮ್ಮನೆ ಬಿಸಾಕ್ಬಿಡ್ತೀರಾ ಬಂಗಾರದ ರೋಡ್ಗೆ? ಆ ಮಾತುಗಳು ಮಾತ್ರ ಚೆಲ್ತಾ ಇರ್ತೀರಿ, ಮುತ್ತುಗಳ ತರ, ರತ್ನ ತರ, ಬಂಗಾರ ತರ, ವೈಡೂರ್ಯ ತರ. ನಾಲ್ಗೆ ಬಗ್ಗೆ ಯಾಕೋಬ ಗ್ರಂಥ 3ನೇ ಅಧ್ಯಾಯದಲ್ಲಿದೆ. ಮನೆಗೆ ಹೋಗಿ ಓದ್ಕೊಳ್ಳಿ. ನಾಲ್ಗೆ ಹೋಗಿ ನರಕದಲ್ಲಿರೋ ಬೆಂಕಿನ ಹತ್ತಿಸ್ಕೊಂಡು ಬಂದು ಇಷ್ಟು ದೊಡ್ಡ ದೇಹನ ಸುಡ್ತಾ ಇದ್ದಾರೆ. ಇಷ್ಟು ಚಿಕ್ಕ ನಾಲಿಗೆ ನರಕಕ್ಕೆ ಹೋಗಿ ಬೆಂಕಿ ಅನಿಸ್ಕೊಂಡ್ಬಂದು ಇಷ್ಟು ದೊಡ್ಡ ಬಾಡಿನ ಸುಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನೀತಿವಂತರು ಅನೀತಿವಂತನಂತ ತೀರ್ಪು ಮಾಡ್ಕೊಡ್ತಾರೆ. ಹುಷಾರ್, ನಾಲ್ಗೆ ಬಗ್ಗೆ ಮಾತಾಡಿದ್ದಾರೆ ಅಂತ ಅನ್ಕೊಂಡ್ರೆ ತಪ್ಪಿಲ್ಲ. ಮಾತುಗಳ ಬಗ್ಗೆ ಮಾತಾಡಿದ್ರು. ಎಚ್ಚರ, ನೀನು ಉತ್ತರ ಕೊಡ್ಬೇಕು, ನಾನು ಉತ್ತರ ಕೊಡ್ಬೇಕು. ಈ ಬೋಧನೆ ನನಗೂ ಕೂಡ ನಿನಗೂ ಕೂಡ. ನಾನು 2 ಅವರ್ ಆಗಿ ವೇಸ್ಟ್ ಆಗಿ ಕೂತಿದ್ವಿ. ನಾನು ಅವಕಾಶ, ನನ್ನ ಮನೆಗೆ ಬಂದಿದ್ವಿ, ಬೇರೆ ಇದ್ರೆ ನಾನು ಅವಕಾಶ ಕೊಡಲ್ಲ. ನಾನು ಕೂತ್ಕೊಳ್ಳೋದು ಇಲ್ಲ. ಅದೇ ನನ್ನ ಮನೇಲಿ ಇದ್ದೀವಿ, ನಾನು ಕೂತು ಇಲ್ಲಂದ್ರೆ ಕೂತ್ಕೊಳ್ಳಲ್ಲ. ನೋ, ಯಾಕಂದ್ರೆ ನಾನು ಇಲ್ಲೋದು ಇಲ್ಲಿ, ನನ್ನ ಸ್ಥಳ ಇದು. ಹಲ್ಲೆಲೂಯಾ. ಈ ಜವಾಬ್ದಾರಿ ಯಾವಾಗಲೂ ಇರಬೇಕು ಪ್ರತಿ ಬೋಧಕನಿಗೂ, ವಿಶ್ವಾಸಿಗೂ. ನನ್ನ ಸ್ಟೇಜು ಚೇಂಜ್ ಆಗಿದೆ. ನನ್ನ ಇದು ಅವ್ರ ಒಳಗಡೆ ತೆಗೆದು ನನ್ನನ್ನು ಸಪ್ರೇಟ್ ಇಟ್ಬಿಟ್ಟಿದ್ದಾನೆ ದೇವರು.